Hello everyone, welcome to my new YouTube channel, Dr. KPSC. Last previous classes ಯಾರು ನೋಡಿಲ್ಲ, ಸೊ ಬಿಫೋರ್ ವಾಚಿಂಗ್ ದಿಸ್ ವಿಡಿಯೋ ಗೋ ಆ್ಯಂಡ್ ವಾಚ್ ದಟ್ ಒನ್. ಯಾಕಂದರೆ ಆ ವಿಡಿಯೋದೊಳಗೆ ನಾನು ಸ್ವಲ್ಪ ಬೇಸಿಕ್ ಟರ್ಮ್ಸ್ ಎಲ್ಲನೂ ನಾನು ಎಕ್ಸ್ಪ್ಲೇನ್ ಮಾಡೀನಿ ಆಲ್ರೆಡಿ. ಈ ಕ್ಲಾಸ್ ಒಳಗೆ ನಾನು ಈ PDF ನ ಎಕ್ಸ್ಪ್ಲೇನ್ ಮಾಡ್ತೀನಿ, ಅಂದರೆ ಓದ್ಕೊಳಕ್ಕೆ ಸ್ವಲ್ಪ ಹೆಲ್ಪ್ಫುಲ್ ಆಗ್ತದೆ. ಆ್ಯಂಡ್ ಇನ್ನೊಂದು ಏನಂದರೆ, ಸ್ಮೃತಿ ಮತ್ತು ಶ್ರುತಿ ಅಂತಾರಲ್ಲ, ಅದು ಸ್ವಲ್ಪ ಚೆನ್ನಾಗಿರ್ಬೇಕಂತ ಹೇಳ್ತಾರೆ. ಅಂದರೆ ಕೇಳಬೇಕು, ನಾವು ನೋಟ್ಸ್ ಬರೀಬೇಕು. ಸೊ ರನ್ನಿಂಗ್ ನೋಟ್ಸ್ ಮಾಡಿರಿ. ಇಫ್ ಇನ್ ಕೇಸ್ ಈ ನೋಟ್ಸ್ನ ಪ್ರಿಫರ್ ಮಾಡಿ ನೀವು ಓದ್ತೀರಿ ಅಂತಂದ್ರೂ ಶಾರ್ಟ್ ನೋಟ್ಸ್ ಮಾಡ್ಕೊರಿ. ಎಕ್ಸಾಮ್ ಟೈಮ್ ಒಳಗೆ ರಶ್ ಆಗಿ ಎಲ್ಲ ಕೆಲಸ ಆಗಲ್ಲ. ಸೊ ಅದೊಂದು ರನ್ನಿಂಗ್ ನೋಟ್ಸ್ ಮಾಡ್ರಿ. ಹೇಳುವಾಗ ಒಂದೊಂದ್ಸಲ ಇದ್ರೊಳಗೆ ನೋಟ್ಸ್ ಒಳಗೆ ಮೆನ್ಷನ್ ಮಾಡ್ತೀವಿ ಪಾಯಿಂಟ್ಸ್, ಒಂದೊಂದ್ಸಲ ಮೆನ್ಷನ್ ಮಾಡಿರಲ್ಲ. ಕ್ಲಾಸ್ ಕೇಳ್ತಿರ್ತೀರಿ ಅಂತಂದ್ರೆ ರನ್ನಿಂಗ್ ನೋಟ್ಸ್ ಮಾಡ್ಕೊಳ್ರಿ. ಮತ್ತೆ ಇನ್ನೊಂದು ಏನಂದ್ರೆ, ಈ ಕ್ಲಾಸ್ ಒಳಗೆ ನಾನು ಸ್ವಲ್ಪ ಕರೆಂಟ್ ಅಫೇರ್ಸ್ನು ನಾನು ಮಿಕ್ಸ್ ಮಾಡೀನಿ, ವಿಚ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಅಸ್. So we will continue. First, we have to thank the Nizar Ahmed sir for making this beautiful notes for us. ಯಾಕಂದರೆ ಇದು ಸಿಲೆಬಸ್ ಭಾಳ ಫ್ರೆಗ್ಮೆಂಟೆಡ್ ಇತ್ತು. ಎಲ್ಲ ಕಡೆಗೂ ಎಲ್ಲ ಬುಕ್ಸ್ನು, ಇವನ್ IIT ದವ್ರದ್ದು ಆ ಬುಕ್ಸ್ನು ನಾವು ರೆಫರ್ ಮಾಡಿ ನಾವು ನೋಟ್ಸ್ ಮಾಡೀವಿ. ಸೊ ವಿ ಹ್ಯಾವ್ ಟು ಥ್ಯಾಂಕ್ ಹಿಮ್ ಫಾರ್ ಮೇಕಿಂಗ್ ದಿಸ್ ನೋಟ್ಸ್. ನಾವು ವಿ ವಿಲ್ ಸ್ಟಾರ್ಟ್. ರೈಟ್, ಈಗ ಒಂದು ವಿಲೇಜ್ ಅದ, ರೈಟ್. ಆ ಒಂದು ವಿಲೇಜ್ ಎಷ್ಟೋ ಜನ್ರೇಷನ್ ಕಳೆದೋಯ್ತು. ಆದರೆ ಪ್ರಾಪರ್ಟಿ ಪೇಪರ್ಸ್ ಅಂತೂ ಇಲ್ವೇ ಇಲ್ಲ. ಗೌರ್ಮೆಂಟಿಂದ ಏನು ಮಾಡ್ತಾರೆ, ಒಂದು ಡ್ರೋನ್ ಕಳಿಸ್ತಾರೆ. 2 ಗಂಟೆ ಆ ಎಂಟೈರ್ ವಿಲೇಜನ್ನ ಮ್ಯಾಪ್ ಮಾಡಿ ವಿತಿನ್ 6 ಮಂತ್ಸ್ ಒಳಗೆ ಏನು ಮಾಡುತ್ತಾ, ಆ ಫ್ಯಾಮ್ಲಿಗೆ ಪ್ರಾಪರ್ಟಿ ಕಾರ್ಡ್ ಮಾಡಿ ಕೊಡ್ತದ. ರೈಟ್, ಇದು ಎದ್ರದ್ದು ಎಕ್ಸಾಂಪಲ್ ಅಂದರೆ ಸ್ವಮಿತ್ವ ಸ್ಕೀಮ್. ಸ್ವಮಿತ್ವ ಸ್ಕೀಮ್ ಥ್ರೂ ಯಾರ್ಯಾರ್ದು ಪ್ರಾಪರ್ಟಿ ರೆಕಾರ್ಡ್ ಆಗಿರಲ್ಲ, ಜನ್ರೇಷನ್ ವೈಸ್ ಹಳೆ ಕಾಲದೊಳಗೆಲ್ಲ ಪ್ರಾಪರ್ ಆಗಿ ರೆಕಾರ್ಡ್ಸ್ ಇಟ್ಟಿರಲ್ಲ. ಇನ್ನೊಂದೇನಂದ್ರೆ ನೇಮಿಂಗ್ ಅವೆಲ್ಲ ಪ್ರಾಪರ್ ಆಗಿರೋದಿಲ್ಲ, ಬೌಂಡ್ರೀಸ್ ಸಂಬಂಧ ಎಲ್ಲಾನು ಜಗಳ ಆಗ್ತಿರ್ತದ. ಅದನ್ನೆಲ್ಲಾನು ಸಾಲ್ವ್ ಮಾಡೋದಕ್ಕೆ ಸೆಂಟ್ರಲ್ ಗೌರ್ಮೆಂಟ್ ಸ್ವಮಿತ್ವ ಸ್ಕೀಮ್ ತಗೊಂಡ್ಬರ್ತಾರ. ಅರೌಂಡ್ 3.2 lakh ವಿಲೇಜಸ್ ಅವ್ರಿಗೆಲ್ಲರಿಗೂ ಪ್ರಾಪರ್ಟಿ ಕಾರ್ಡ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾರ. ಹೌದಾ, ಈ ವಿಡಿಯೋದೊಳಗೆ ಇದು ಎಕ್ಸಾಕ್ಟ್ ಹೆಂಗೆ ವರ್ಕ್ ಆಗುತ್ತಾ ಡ್ರೋನ್ ಇಮೇಜರಿಂದ ಕಂಪ್ಲೀಟ್ ಸೈನ್ಸ್ನ ನಾವು ಇವಾಗ ತಿಳ್ಕೊಳ್ಳೋಣ. ರೈಟ್, ಸ್ಟಾರ್ಟಿಂದ ಎಂಡ್ ತನಕನು ಏನೇನಾಗುತ್ತಾ ಅನ್ನೋದು. ಫಸ್ಟ್, ಇದನ್ನು ಆಲ್ರೆಡಿ ನಾನು ಎಕ್ಸ್ಪ್ಲೇನ್ ಮಾಡೀನಿ, ಬಟ್ ಸ್ಟಿಲ್ ಐ ಆಮ್ ಎಕ್ಸ್ಪ್ಲೇನಿಂಗ್ ಇನ್ ಅಗೇನ್. UAV, ಅನ್ಮೈನ್ಡ್ ಏರಿಯಲ್ ವೆಹಿಕಲ್. ಇದು ಹ್ಯೂಮನ್ ಪೈಲಟ್ ಇಲ್ದೇನೆ ಫ್ಲೈ ಆಗುವ ಏರ್ಕ್ರಾಫ್ಟ್. ರಿಮೋಟ್ ಕಂಟ್ರೋಲ್, ಮೈಕ್ರೋ ಪ್ರೊಸೆಸರ್, ಸೆನ್ಸರ್ಸ್ ಯೂಸ್ ಮಾಡಿ ಆಪರೇಟ್ ಆಗುತ್ತಿದ್ದು. ರೈಟ್, ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್ ಯಾಕೆ ಯೂಸ್ ಮಾಡ್ತಾರಾ? ಒಂದು, ಫ್ಲಡ್ ಅಫೆಕ್ಟೆಡ್ ಏರಿಯಾ ಆಗಿದ್ರೆ, ವಾರ್ ಝೋನ್ಸ್ ಮತ್ತು ಅಸೆಸೇಬಲ್ ಆಗದೆ ಇರುವಂಥ ಟೆರೇನ್ಸ್ ಇದ್ರೆ ಅಲ್ಲೆಲ್ಲ ಆಪರೇಟ್ ಮಾಡ್ಬೋದು. ಯಾಕಂದರೆ ಹ್ಯೂಮನ್ ಇನ್ವಾಲ್ವ್ಮೆಂಟ್ ಇಲ್ಲಿ ಬೇಕಾಗಿರಂಗಿಲ್ಲ. ರೈಟ್, ಜಸ್ಟ್ ಏನಂದರೆ ಆಪರೇಟ್ ಮಾಡಕ್ಕೆ ಬೇಕು. ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್ ಐತಲ್ಲ, 2 ಪಾರ್ಟ್ ಡಿವೈಡ್ ಆಗಿದೆ. ಒಂದು ಕಂಟ್ರೋಲ್ ಸ್ಟೇಷನ್ನು, ಆ್ಯಂಡ್ ಇನ್ನೊಂದು ಏನಂತಂದ್ರೆ ಈ ಡ್ರೋನು. 2 ಪಾರ್ಟ್, ಇದೊಂದು ಪಾರ್ಟು ಇದೊಂದು ಪಾರ್ಟು. ರೈಟ್, ಗ್ರೌಂಡ್ ಕಂಟ್ರೋಲ್ ಸ್ಟೇಷನ್ ಅವ್ನು ಮೇ ಬಿ ಲ್ಯಾಪ್ಟಾಪ್ ಇಲ್ಲಾಂದರೆ ಟ್ಯಾಬ್ಲೆಟ್ ಆದರೂ ಏನಾದರೂ ಯೂಸ್ ಮಾಡಿಕೊಂಡು ಕಂಟ್ರೋಲ್ ಮಾಡ್ಬೋದು. ಇದು UAV. ಇದ್ರೊಳಗೂ ಸಬ್ ಪಾರ್ಟ್ಸ್ ಯಾವ್ಯಾವು? ಒಂದು ನೇವಿಗೇಷನ್ ಸಿಸ್ಟಮ್ ಇರ್ತೈತಿ, ಇನ್ನೊಂದು ಪವರ್ ಸಿಸ್ಟಮು, ಪೇಲೋಡು, ಕ್ಯಾಮ್ರಾ, ಸೆನ್ಸರ್ಸ್ ಇರ್ತಾವ. ಇದು UAV. ಇದನ್ನ ಕರೆಂಟ್ ಅಫೇರ್ಸಿಗೆ ಲಿಂಕ್ ಮಾಡಿದ್ರೆ, ಅದರ್ವೈಸ್ ಸ್ಕೀಮ್ಸಿಗೆ ಲಿಂಕ್ ಮಾಡಿದ್ರೆ, ನಮೋ ಡ್ರೋನ್ ದೀದಿ ಸ್ಕೀಮ್ ಗೊತ್ತಾ? ನಮೋ ಡ್ರೋನ್ ದೀದಿ ಸ್ಕೀಮ್ ಇದ್ರೊಳಗೆ ಸೆಲ್ಫ್ ಹೆಲ್ಪ್ ಗ್ರೂಪ್ ಮೀನ್ಸ್ SHG, ಈ ವುಮೆನ್ಸು ರೂರಲ್ ಏರಿಯಾ ಒಳಗೆ ಪೆಸ್ಟಿಸೈಡ್ ಸ್ಪ್ರೇ ಮಾಡೋದಕ್ಕಂತ ಹೇಳಿ ಏನು ಮಾಡ್ತಾರೆ ಅಂದ್ರೆ, ಈ ವುಮೆನ್ಸ್ ಇರ್ತಾರಲ್ಲ ಅವ್ರು ತಳ ಕುಂತು, ಮೀನ್ಸ್ ದೇ ಆರ್ ಇನ್ ಅ ಗ್ರೌಂಡ್ ಕಂಟ್ರೋಲ್ ಸ್ಟೇಷನ್. ಹೌದಾ, ಅಲ್ಲಿಂದ ಅವ್ರು ಏನು ಮಾಡ್ತಾರೆ ಅಂದರೆ ಪೆಸ್ಟಿಸೈಡ್ ಸ್ಪ್ರೇ ಮಾಡೋದಕ್ಕಂತ ಹೇಳಿ ಡ್ರೋನ್ನ ಫ್ಲೈ ಮಾಡ್ತಾರೆ. ಸೊ ದಿಸ್ ಒನ್ ವಿಲ್ ಬಿ ಎಕ್ಸಾಂಪಲ್, ದಿಸ್ ಒನ್ ವಿಲ್ ಬಿ ಅ ಸ್ಕೀಮ್, ನಮೋ ಡ್ರೋನ್ ದೀದಿ ಸ್ಕೀಮ್. ಸೇಮ್ ಅಂದರೆ ಗ್ರೌಂಡ್ ಕಂಟ್ರೋಲ್ ಸ್ಟೇಷನ್ ಒಳಗೆ ವುಮೆನ್ಸ್ ಇರ್ತಾರ, ಇದ್ರೊಳಗೆ ಪೇಲೋಡ್ ಒಳಗೆ ಸ್ಪ್ರೇ ಆಗಲಿ, ಪೆಸ್ಟಿಸೈಡ್ಸ್ ಇರಲಿ, ಇನ್ಸೆಕ್ಟಿಸೈಡ್ಸ್ ಇರಲಿ, ಅದನ್ನೆಲ್ಲ ಸ್ಪ್ರೇ ಮಾಡೋದಕ್ಕಂತೇಳಿ ಇವ್ರಿಗೆ ಟ್ರೈನಿಂಗ್ ಕೊಟ್ಟಿರ್ತಾರೆ, ಅವರೆಲ್ಲೇ ಕಂಟ್ರೋಲ್ ಮಾಡ್ತಾರೆ. ರೈಟ್, ಇದು ನಮೋ ಡ್ರೋನ್ ದೀದಿ ಸ್ಕೀಮ್. ಇದ್ರೊಳಗೆ ಎಷ್ಟು ಮಂದಿ ಇರ್ತಾರೆ ಕಾಂಪೋನೆಂಟ್ಸು? ಕಮ್ಯುನಿಕೇಷನ್ ಕಾಂಪೋನೆಂಟ್ ಒಳಗೆ 2, ಒಂದು ಗ್ರೌಂಡ್ ಕಂಟ್ರೋಲ್ ಸ್ಟೇಷನ್, ಒಂದು UAV. ರೈಟ್, ಇಷ್ಟು ಅರ್ಥ ಆದರೆ ಸಾಕು. ನೆಕ್ಸ್ಟ್,
ಇವಾಗ ಕ್ಲಾಸಿಫಿಕೇಶನ್ ನೋಡೋಣ. ಕ್ಲಾಸಿಫಿಕೇಶನ್ ಪ್ಲಾಟ್ಫಾರ್ಮ್ ಸ್ಟ್ರಕ್ಚರ್ ಪ್ರಕಾರ ಅಂತ ಬಂದ್ರ ಮಲ್ಟಿ ರೋಟರ್, ರೈಟ್, ಫಿಕ್ಸ್ಡ್ ವಿಂಗ್, ಹೈಬ್ರಿಡ್. ಮಲ್ಟಿ ರೋಟರ್ ಒಳಗ ಕ್ವಾಡ್, ಹೆಕ್ಸಾಕಾಪ್ಟರ್, ಇವೆಲ್ಲ ಮಲ್ಟಿ ರೋಟರ್. ಅಂದ್ರೆ ಡಿಪೆಂಡ್ಸ್ ಅಪಾನ್ ದ ವಿಂಗ್ಸ್ ಎಷ್ಟದಾವ ಅನ್ನೋದ್ರ ಮೇಲೆ. ಈ ಮಲ್ಟಿ ರೋಟರ್ ಈಗ ಟೇಕ್ ಆಫ್ ಆಗ್ಬೇಕಂದ್ರ ಈ ತರ ವರ್ಟಿಕಲ್ ಇಂದ ಟೇಕ್ ಆಫ್ ಆಗುತ್ತಾ, ವರ್ಟಿಕಲ್. ಅಂದ್ರೆ ಈಗ ಯಾವ್ದಾದ್ರು ಟೈಟ್ ಸ್ಪೇಸಸ್ ಇರ್ತಾವ ಅಂತ ಅನ್ಕೋರಿ, ಅಲ್ಲೆಲ್ಲಾನು ಇದನ್ನ ಯೂಸ್ ಮಾಡ್ತಾರ. ಯೂಶ್ವಲಿ ಯಾವ್ದಂತಂದ್ರೆ ಇವಾಗೆಲ್ಲ ನಾರ್ಮಲ್ ಆಗಿ ಫೋಟೋ ಶೂಟಿಂಗಿಗೆಲ್ಲ ಯೂಸ್ ಮಾಡೋದು ಮಲ್ಟಿ ರೋಟರ್, ರೈಟ್. ಇನ್ ನೆಕ್ಸ್ಟ್ ಒಂದು ಫಿಕ್ಸ್ಡ್ ವಿಂಗ್. ಫಿಕ್ಸ್ಡ್ ವಿಂಗು ಯಾವ ತರ ಅಂದ್ರೆ ಈ ತರ ಪ್ಲೇನ್ ಏರ್ಕ್ರಾಫ್ಟ್ ಇದ್ದಂಗೆ ಇರ್ತದ. ಇದು ಟೇಕ್ ಆಫ್ ಯಾವ ತರ ಅಂದ್ರೆ ಸೇಮ್ ಏರೋಪ್ಲೇನ್ ಹೆಂಗ್ ಟೇಕ್ ಆಫ್ ಆಗುತ್ತಾ ಅದೇ ತರ, ವರ್ಟಿಕಲ್ ಮೂವ್ ಆಗಲ್ಲ, ಈ ತರ ಹೋಗುತ್ತೆ. ಬಟ್ ಇದು ಮ್ಯಾಸಿವ್ ಏರಿಯಾನ ಕವರ್ ಮಾಡುತ್ತಾ, ಬಹಳಷ್ಟು ಏರಿಯಾನ ಕವರ್ ಮಾಡೋದ್ರಿಂದ ಇದು ಹೆಲ್ಪ್ಫುಲ್ ಆಗುತ್ತಾ. ನೆಕ್ಸ್ಟ್ ಬಂದ್ರ ಹೈಬ್ರಿಡ್, ವರ್ಟಿಕಲ್ ಟೇಕ್ ಆಫ್ ಅಂಡ್ ಲ್ಯಾಂಡಿಂಗ್. ಇದ್ರೊಳಗೆ ನೋಡ್ರಿ ಇಲ್ಲಿ ವಿಂಗ್ಸ್ನು ಇರ್ತದ, ಫಿಕ್ಸ್ಡ್ ವಿಂಗ್ ತರಾನು ಇರ್ತದ. ಸೊ ಇದು ಹೈಬ್ರಿಡ್. ಇದ್ರೊಳಗೆ ಏನ್ ಮಾಡ್ತಾ ಟೇಕ್ ಆಫ್ ಯಾವ ತರ ಆಗುತ್ತಂದ್ರೆ ಫಸ್ಟ್ ವರ್ಟಿಕಲ್ ಹೋಗುತ್ತಾ, ವರ್ಟಿಕಲ್ ಟೇಕ್ ಆಫ್ ಆಗುತ್ತಾ. ಬಟ್ ಫ್ಲೈ ಮಾಡುವಾಗ ಮಾತ್ರ ಫಿಕ್ಸ್ಡ್ ವಿಂಗ್ ತರ ಹಿಂಗೆ ಇದು ಹೆಂಗ್ ಹೋಗುತ್ತಲ್ಲ, ಫಿಕ್ಸ್ಡ್ ವಿಂಗ್ ಏರೋಪ್ಲೇನ್ ಹೆಂಗ್ ಹೋಗುತ್ತಲ್ಲ ಅದೇ ತರನ ಮೂವ್ ಆಗುತ್ತಾ. ಇನ್ನೊಂದು ಬಂದ್ರೆ ವೇಟ್ ಹೇಳ್ತೀನಿ. ಸಿ ಮಲ್ಟಿ ರೋಟರ್ಸ್, ಕ್ವಾಡ್ರಾ, ಹೆಪ್ಟಾ, ಆಕ್ಟಾ. ಇದು ಬಂದು ಕರೆಂಟ್ ಅಫೇರ್ಸ್ ಅಂತ ಅಂದ್ರೆ ಇದು ಕಾಮಿಕಾಜಿ. ಅದರ್ವೈಸ್ ಶಹೀದ್ ಡ್ರೋನ್. ಇದನ್ನ ಯಾಕೆ ಈ ತರ ಅಂತಾರಂದ್ರೆ ಇದರ ಆರ್ಮ್ಸ್ ಏನಿರ್ತಾವಲ್ಲ ಆ ಆರ್ಮ್ಸ್ ತಗೊಂಡು ಕಟ್ ಮಾಡ್ಬೋದು, ಅಷ್ಟು ಶಾರ್ಪ್ ಇರ್ತದೆ ಇದು. ಸೊ ಇದನ್ನ ಆಲ್ಮೋಸ್ಟ್ ಮಿಲಿಟರಿ ಆಪರೇಷನ್ ಒಳಗೆ ಯೂಸ್ ಮಾಡ್ತಾರ. ಫಿಕ್ಸ್ಡ್ ವಿಂಗ್ ಎಕ್ಸಾಂಪಲ್ ಇದು, ಮ್ಯಾಸಿವ್ ಏರಿಯಾ ಕವರ್ ಅಪ್ ಮಾಡುತ್ತಾ ಫಿಕ್ಸ್ಡ್ ವಿಂಗ್. ಹೈಬ್ರಿಡ್ ಇಲ್ಲಿ ನೋಡ್ರಿ, ಇದು ಫಿಕ್ಸ್ಡ್ ವಿಂಗ್, ಇದು ಮಲ್ಟಿ ರೋಟರ್ಸ್, ದಟ್ಸ್ ವೈ ಇಟ್ ಇಸ್ ಅ ಹೈಬ್ರಿಡ್. ಇವಾಗ ವೇಟ್ ಪ್ರಕಾರ ಅಂತ ಹೋದ್ರ DGCA ರೂಲ್ಸ್ ಏನ್ ಹೇಳ್ತಾ, ನ್ಯಾನೋ ಅಂದ್ರೆ ಲೆಸ್ ದೆನ್ 250 ಗ್ರಾಮ್. ಇದಕ್ಕೆ ಯಾವುದೇ ತರ ಪರ್ಮಿಷನ್ ಬೇಕಾಗಿಲ್ಲ, ಯಾವುದೇ ತರ ರೆಗ್ಯುಲೇಷನ್ ಇಲ್ಲ. 250 ಗ್ರಾಮ್ಸ್ ಅಷ್ಟು ಒಳಗೆ ಏನಾದರೂ ಡ್ರೋನ್ ಇತ್ತಂದ್ರೆ ಯಾವುದೇ ರೀತಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇಲ್ಲ, ಯೂಸ್ ಮಾಡ್ಬೋದು. ಮೈಕ್ರೋ 250 to 2 kg, ಸ್ಮಾಲು 2 kg to 25 kg, ಮೀಡಿಯಮ್ 25 kg to 150, ಲಾರ್ಜು ಓವರ್ ಮೋರ್ ದೆನ್ 150 kg. ಆ ಥರ ಹೆವಿ ಇರೋ ಡ್ರೋನ್ಸು. ಈ ನಂಬರ್ಸ್ನ ನಾವು ಸ್ವಲ್ಪ ನೆನ್ಪಿಟ್ಕೋಬೇಕಾಗುತ್ತೆ. ಮೇ ಬಿ ಇಟ್ ವಿಲ್ ಆಸ್ಕ್ ಇನ್ ಮ್ಯಾಚ್ ದ ಫಾಲೋವಿಂಗ್, ಸಮ್ಟೈಮ್ಸ್ ದೇ ವಿಲ್ ಆಸ್ಕ್. ಸೊ ವಿ ಹ್ಯಾವ್ ಟು ಮೆಮೊರೈಸ್ ದಿಸ್ ನಂಬರ್ಸ್. ಯಾಕಂದ್ರೆ ಇದು DGCA ರೂಲ್ಸ್, ಅಕಾರ್ಡಿಂಗ್ ಟು DGCA ರೂಲ್ಸ್ ಪ್ರಕಾರ ಇದು ಡಿವೈಡ್ ಮಾಡ್ಯಾರ. ಸೊ ಇದಕ್ಕೆ ಯಾವುದೇ ತರ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇಲ್ಲ, ಬಟ್ ಇದಕ್ಕೆಲ್ಲದಕ್ಕೂ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇದೆ. ಅಂದ್ರೆ ಯಾವ ತರ ಅಂದ್ರೆ ಇದಕ್ಕೆ ಆಪರೇಷನ್ ಪ್ರಕಾರ ಕಂಪಲ್ಸರಿ ಮೋರ್ ದೆನ್ 250 ಗ್ರಾಮ್ ಇತ್ತು ಅಂತಂದ್ರೆ ಅದಕ್ಕೆ ಆಪರೇಟರಿಗೆ ಲೈಸೆನ್ಸ್ ತಗೋಬೇಕಾಗುತ್ತೆ DGCA ರೂಲ್ಸ್ ಪ್ರಕಾರ, ರೈಟ್. ಇಷ್ಟು ನೆನ್ಪಿಟ್ಕೊಂಡ್ರೆ ಸಾಕು. DGCA ರೂಲ್ಸ್ ಏನ್ ಹೇಳುತ್ತೆ ವೇಟ್ ಪ್ರಕಾರ ಅಂದ್ರೆ ಇಷ್ಟು. ಅಂಡ್ ದೆನ್ ಇನ್ ಬಂದ್ರ ಕ್ಲಾಸಿಫಿಕೇಶನ್ ಆಫ್ ಆಪರೇಷನ್. ಅಂದ್ರೆ ನಾವೀಗ ಡ್ರೋನ್ನ ಹಾರಿಸ್ತಿರ್ತೀವಿ ಅಂತ ಅನ್ಕೋರಿ. ಡ್ರೋನ್ ಹಾರಿಸುವಾಗ ನಮಗೆ ಕಾಣಕತ್ರ ಅದು VLOS, ನಮಗೆ ಕಾಣಲಿಲ್ಲ ಆದ್ರೂ ಆಪರೇಟ್ ಮಾಡಕತ್ತೀವಿ ಅಂದ್ರೆ ಅದು BVLOS ಅಷ್ಟೇ ಇರೋದಿದು. ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡೀನಿ, ಬಟ್ ಸ್ಟಿಲ್ ಟು ಎಕ್ಸ್ಪ್ಲೇನ್ ದಿಸ್ PDF ಐ ಆಮ್ ಟೆಲಿಂಗ್ ಯು ಅಗೇನ್. ಸಿ ಇಲ್ಲಿ ಅದರ ಇಲ್ಲಿಂದ ಆಪರೇಟ್ ಮಾಡಕತ್ತಾರ, ಅಪ್ ಟು ಅವ್ನ ಕಣ್ಣಿಗೆ ಎಲ್ಲಿ ತನಕ ಕಾಣತ್ತ ಅಲ್ಲಿ ತನಕನೂ ಅವ ಫ್ಲೈ ಮಾಡಕತ್ತಾನ, ರೈಟ್. ಅದಾದ್ಮೇಲೆ ಇಲ್ಲಿಂದ ಬಿಯಾಂಡ್ ಅವ್ನ ಐ ಸೈಟ್ಲಿಂದ ಹೋದ್ರೂ ಕೂಡ ಅವ ಆಪರೇಟ್ ಮಾಡ್ತಾನ ಅಂತ ಅನ್ಕೋರಿ. ಮೀನ್ಸ್ ಥ್ರೂ ಸಮ್ ಕ್ಯಾಮ್ರಾ ಸೆನ್ಸರ್ ಅದರ್ಲಿಂದ ಅವ ಆಪರೇಟ್ ಮಾಡ್ತಾನ. ಸೊ ದ್ಯಾಟ್ ಈಸ್ ವಾಟ್ VLOS ಅಂಡ್ BVLOS. ಇದು ಇಲ್ಲ ನಮ್ಮ ನೋಟ್ಸಿಗೆ. See, VLOS. The pilot can physically see the drone with their naked eye during the entire flight. ನೋಡ್ಬೋದು. BVLOS. The drone flies far away out of the pilot's sight. The pilot flies using the camera instrument and automated maps. ಅವ್ನ ಕಣ್ ತಪ್ಪಿಸಿ ಹೋದ್ರೂ ಕೂಡ ಅವ್ನು ಆಪರೇಟ್ ಮಾಡ್ಬೋದು. ಇದು BVLOS ಇಷ್ಟೇ ಇರೋದು. ಇವಾಗ ಬೇಸಿಕ್ ಎಲ್ಲ ಕವರ್ ಅಪ್ ಮಾಡಿದ್ವಿ. ನಾನು ಆಲ್ರೆಡಿ ಆಟೋಮೊಸೈಕ್ ಅಂದ್ರೆ ಏನು ಅವನ್ನೆಲ್ಲ ಹೇಳಿನಿ. ಸೊ ಇವಾಗ ಡ್ರೋನ್ ಸರ್ವೆ ಪ್ಲಾನಿಂಗ್ ಇದ್ರ ಬಗ್ಗೆ ತಿಳ್ಕೊಳ್ಳೋಣ.
ಡ್ರೋನ್ ಸರ್ವೆ ಪ್ಲಾನಿಂಗ್ ಇಂದ ಯಾವ ತರ ಅಂತ. ಡ್ರೋನ್ ಸರ್ವೆ ಮಾಡ್ಬೇಕಂತಂದ್ರೆ ಏನ್ ಬೇಕು? ಈಗ ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್ ಬೇಕಾಗ್ತದ, ಅದಕ್ಕೆ ಸೆನ್ಸರ್ ಇರಬೇಕು, ಅದಕ್ಕೆ ಯಾವ್ದಾದ್ರು ಏರಿಯಲ್ ಡಾಟಾ ಕ್ಯಾಪ್ಚರ್ ಮಾಡ್ಬೇಕಂದ್ರೆ ಅದಕ್ಕೊಂದು ಕ್ಯಾಮೆರಾ ಬೇಕು, ರೈಟ್? ಈಗ ಆ ಡ್ರೋನ್ ಇಂದ ನಾವು ಕ್ಯಾಪ್ಚರ್ ಮಾಡಿದ್ವಿ ಇಮೇಜಸ್, ಅದು ಯಾವ ತರ ಬೇಕು? ಮ್ಯಾಪ್ಸ್ ಬೇಕು, 3D ಮಾಡೆಲ್, ಓರ್ಥೋಮೊಸೈಕೋ, ಪಾಯಿಂಟ್ ಕ್ಲೌಡ್, ಅದನ್ನೆಲ್ಲಾನು ನಾವು ಇದ್ರೊಳಗಿಂದ ಡ್ರೋನ್ ಸರ್ವೆಲಿಂದ ಒಂದು ಸಿಂಗಲ್ ಸರ್ವೆಲಿಂದ ನಾವು ಕ್ಯಾಪ್ಚರ್ ಮಾಡ್ಬೋದು. ಯಾವ್ದಕ್ಕೆ ಯೂಸ್ ಮಾಡ್ಬೋದು? ಲ್ಯಾಂಡ್ ರೆಕಾರ್ಡ್, ಅಗ್ರಿಕಲ್ಚರ್, ಮೈನಿಂಗ್, ಕನ್ಸ್ಟ್ರಕ್ಷನ್, ಡಿಸಾಸ್ಟರ್ ಮ್ಯಾನೇಜ್ಮೆಂಟ್, ಇನ್ಫ್ರಾಸ್ಟ್ರಕ್ಚರ್, ಇನ್ಸ್ಪೆಕ್ಷನ್, ಡಿಫೆನ್ಸ್, ಸೆಕ್ಯೂರಿಟಿ ಅಂಡ್ ಮ್ಯಾಪಿಂಗ್, ಇಲ್ಲೆಲ್ಲ ನಾವು ಯೂಸ್ ಮಾಡ್ಬೋದು. ಹಾಗಾದ್ರೆ ಡ್ರೋನ್ ಸರ್ವೆ ಮಾಡೋಕ್ಕಿಂತ ಮುಂಚೆ ನಾವೇನ್ ಮಾಡ್ಬೇಕು? ಪ್ರಾಪರ್ ಆಗಿ ಡ್ರೋನ್ ನ ಸೆಟ್ ಮಾಡ್ಬೇಕಾಗತ್ತ. ಡ್ರೋನ್ ನ ಹೆಂಗ್ ಬೇಕಾದಂಗ ಫ್ಲೈ ಆಗಲ್ಲ, ಯಾಕಂದ್ರೆ ಇಂಟರ್ನ್ಯಾಷನಲ್ ಬಾರ್ಡರ್ಸ್ ಇರ್ತಾವ, ಅಲ್ಲೆಲ್ಲ ಹೋಗಿ ಫ್ಲೈ ಮಾಡ್ತೀವಿ ಅಂದ್ರೆ ಅಲೋ ಮಾಡಲ್ಲ. ಸೊ ಅದಕ್ಕೆಲ್ಲ ಸ್ವಲ್ಪ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅದಾವ, ಅದನ್ನೆಲ್ಲ ನಾವು ಸರಿ ಮಾಡ್ಕೋಬೇಕಾಗತ್ತ. ಪ್ರೀ ಪ್ಲಾನಿಂಗ್ ಸರ್ವೆ ಒಳಗೇನು ನಮಗೆ ಯಾವ ಆಬ್ಜೆಕ್ಟಿವ್, ಫಸ್ಟ್ ಆಬ್ಜೆಕ್ಟಿವ್ ನಮ್ಗೆ ಯಾವ್ದು ಬೇಕು? ಆರ್ಥೋಮೊಸೈಕ್ ಬೇಕು, 3D ಮಾಡೆಲ್ ಬೇಕು, ಇನ್ ವಾಲ್ಯೂಮೆಟ್ರಿಕ್ ಬೇಕು, ಟೊಪೋಗ್ರಾಫಿಕ್ ಮ್ಯಾಪ್ ಬೇಕು, ಕ್ಯಾಡಸ್ಟ್ರಿಯಲ್ ಮ್ಯಾಪಿಂಗ್ ಬೇಕು. ಇದನ್ನೆಲ್ಲ ನಾವು ಫಸ್ಟ್ ಸೆಟ್ ಮಾಡ್ಬೇಕಾಗುತ್ತೆ ಡ್ರೋನ್ ಒಳಗ. ಅದಾದ್ಮೇಲೆ ಡೆಲಿವೇಬಲ್ ಫಾರ್ಮೆಟ್, ಲೈಕ್ ಅದು ಅಕ್ಯುರೇಸಿ ಎಷ್ಟಿರ್ಬೇಕು ಅನ್ನೋದನ್ನ ನಾವು ಮುಂಚೆನ ಅಡ್ಜಸ್ಟ್ ಮಾಡಿರ್ಬೇಕಾಗತ್ತ. ಯಾವ ಹೈಟ್ ಮೇಲೆ ಅದು ಫ್ಲೈ ಆಗಬೇಕು, ಆಮೇಲೆ ಸೆನ್ಸರ್ ಯಾವ್ದು ಯೂಸ್ ಮಾಡಬೇಕು. ನೋಡ್ರಿ, ಇದು ಹೈಟ್, ಈಗ ಇದು ಲ್ಯಾಂಡು ಇಷ್ಟು ಹೈಟ್ ಮೇಲೆ ಫ್ಲೈ ಆಗಬೇಕು ಇಲ್ವೋ ಅನ್ನೋದನ್ನೆಲ್ಲಾನು ಮುಂಚೆನೆ ಡಿಸೈಡ್ ಮಾಡಿರ್ಬೇಕಾಗ್ತದ. ಇದು ಆಬ್ಜೆಕ್ಟಿವ್ ಅಂಡ್ ಡೆಲಿವರೇಬಲ್. ಆಮೇಲೆ ಸೈಟ್ ಕಾನ್ಸೆನ್ಸ್, ಈಗ ಇದನ್ನೆಲ್ಲ ಡ್ರೋನ್ ಎಲ್ಲ ಸೆಟ್ ಆದ್ಮೇಲೆ ಲ್ಯಾಂಡಿಗೆ, ಈ ಲ್ಯಾಂಡ್ ಈ ಏರಿಯಾದ ಐತಲ್ಲ ನಮ್ಗೆ ಯಾವ್ದು ಇಂಟ್ರೆಸ್ಟ್, ಏರಿಯಾ ಆಫ್ ಇಂಟ್ರೆಸ್ಟ್ ಅಂದ್ರೆ ಇದು ಏರಿಯಾನ ನಾವು ಸ್ಟಡಿ ಮಾಡಬೇಕು ಅಂತಂದ್ರ ಥ್ರೋ ಸಮ್ ಸೆಟಲೈಟ್ ಇಮೇಜರೀಸ್ ಯೂಸ್ ಮಾಡಿ ಆ ಬೌಂಡ್ರೀಸ್ನ ನಾವು ಕ್ಲಿಯರ್ ಆಗಿ ನೋಡ್ತೀವಿ. ಅದ್ರಲಿಂತ್ರ ನಾವು ಚೆಕ್ ಮಾಡ್ತೀವಿ ಅಲ್ಲೇನಾದ್ರೂ ಆಬ್ಸ್ಟೇಕಲ್ಸ್ ಅದಾವ, ಟ್ರೀಸ್ ಅದಾವ, ಏನ್ ಪವರ್ ಲೈನ್ಸ್ ಅದಾವ, ಇಫ್ ಇನ್ ಕೇಸ್ ಹಿಲ್ ಏರಿಯಾ ಆಯ್ತೋ, ಫ್ಲಾಟ್ ಆಯ್ತೋ, ಏನು ಹಿಲ್ಸ್ ಏರಿಯಾ ಆಯ್ತೋ, ಅದನ್ನೆಲ್ಲ ನಾವು ಚೆಕ್ ಮಾಡ್ಬೇಕಾಗತ್ತ. ಸೊ ಇದೊಂದು ಏರಿಯಾ ಅಂತ ಅನ್ಕೋರಿ, ಇದು ಏರಿಯಾ ಆಫ್ ಇಂಟ್ರೆಸ್ಟ್. ಇದು ಆ ಒಂದು ಪರ್ಟಿಕ್ಯುಲರ್ ಬೌಂಡ್ರಿ ಒಳಗ ಟ್ರೀಸ್ ಅದಾವ. ಈಗ ನನ್ನ ಹೈಟ್ ಏನಾದ್ರು 5 ಮೀಟರ್ ಹೈಟ್ಗೆ ನಾನು ಡ್ರೋನ್ನ ಫ್ಲೈ ಮಾಡಬೇಕು ಅಂತಂದ್ರ, ಟ್ರೀ ಏನಾದ್ರು ದೊಡ್ಡದಿತ್ತಂದ್ರೆ, ಟ್ರೀ ಆಲ್ಮೋಸ್ಟ್ 7 ಮೀಟರ್ ಇತ್ತು, ನನ್ನ ಡ್ರೋನ್ 5 ಮೀಟರ್ಲಿಂದ ನಾನು ಫ್ಲೈ ಮಾಡ್ತಿದ್ದೆ ಅಂತಂದ್ರೆ ಅದು ಹೋಗಿ ಇಲ್ಲೇ ಹಿಟ್ ಆಗುತ್ತೆ. ಸೊ ಅದನ್ನೆಲ್ಲ ನಾವು ಪ್ರಿಕಾಷನ್ಸ್ನ ಮುಂಚೆನೆ ತಗೊಳ್ಬೇಕಾಗ್ತದ. ಇನ್ನೊಂದು ಟೆರೆನ್ಸ್, ಹಿಲ್ ಸ್ಟೇಷನ್ ಒಳಗಿದ್ರ ಫ್ಲಾಟ್ ಏರಿಯಾ ಆಯಿತು ಅದನ್ನೆಲ್ಲ ನಾವು ಚೆಕ್ ಮಾಡ್ಬೇಕಾಗ್ತದ. ಇನ್ನೊಂದು ಏನಂದ್ರೆ ಆ ಲ್ಯಾಂಡ್ ಒಳಗ, ಪರ್ಟಿಕ್ಯುಲರ್ ಲ್ಯಾಂಡ್ ಒಳಗ ಲಾಂಚಿಂಗ್ ಸ್ಟೇಷನ್, ಲ್ಯಾಂಡಿಂಗ್ ಪಾಯಿಂಟ್ ಎರಡನ್ನೂ ಚೆಕ್ ಮಾಡಬೇಕು, ಎಲ್ಲಿ ಸೇಫ್ ಐತಿ ಅನ್ನೋದನ್ನ ನೋಡಿ. ಇದು ಸೈಟ್ ರಿಕನ್ಸನ್ಸ್ ಆಯ್ತು, ರೈಟ್? ಅದಾದ್ಮೇಲೆ ಏರ್ ಸ್ಪೇಸ್ ರೆಗ್ಯುಲೇಟರಿ ಕ್ಲಿಯರೆನ್ಸ್ ತಗೋಬೇಕಾಗ್ತದ. ಈಗ ನಾವು ಏನಾದ್ರೂ ಯಾವ್ದಂದ್ರೆ ಮಿಲಿಟರಿ ಸ್ಟೇಷನ್ಸ್ ಇರ್ತಾವ ಅಂತ ಅನ್ಕೋರಿ, ಮಿಲಿಟರಿ ಬೇಸ್ ಹತ್ರ ಹೋಗಿ ನಾವಲ್ಲೇ ಡ್ರೋನ್ಸ್ ಎಲ್ಲ ಫ್ಲೈ ಮಾಡ್ತೀವಿ ಅಂದ್ರೆ ಅಲೋ ಮಾಡ್ತಾರ? ಮಾಡಲ್ಲ, ನಮ್ಗೆ ಗೊತ್ತಿರಲ್ಲ. ಆ ಟೈಮ್ನಾಗ ಏನ್ ಮಾಡ್ಬೇಕು ಅಂತಂದ್ರ ಡಿಜಿಟಲ್ ಸ್ಕೈ ಪ್ಲಾಟ್ಫಾರ್ಮ್ನಾಗ ಹೋಗಿ ನಾವು ಗ್ರೀನ್ ಸ್ಟೇಷನ್ಸ್ ಯಾವ್ದವ, ಯೆಲ್ಲೋ ಯಾವ್ದು, ರೆಡ್ ಯಾವ್ದು, ಈ ಕಲರ್ಸ್ ಇಂಪಾರ್ಟೆಂಟು. ಸೊ ಇದನ್ನ ನೆನ್ಪಿಟ್ಕೋಬೇಕಾಗ್ತದ ನಾವು. ಈ ಗ್ರೀನ್ ಅಂತಂದ್ರೆ ಇದಕ್ಕೆ ಯಾವುದೇ ರೀತಿ ಪರ್ಮಿಷನ್ ನಮಗೆ ಬೇಕಾಗಿಲ್ಲ. ಯೆಲ್ಲೋ ಇತ್ತಂತಂದ್ರೆ ನಮ್ಗೆ ATC ಮತ್ತು DGC ಕ್ಲಿಯರೆನ್ಸ್ ನಾವು ತಗೋಬೇಕಾಗ್ತದ. ಅಂದ್ರೆ ಪರ್ಮಿಷನ್ ಐತಿ, ಫ್ಲೈ ಮಾಡ್ಬೋದು, ಬಟ್ ನಮ್ಗೆ ಪರ್ಮಿಷನ್ ಬೇಕು. ಗ್ರೀನ್ ಸ್ಟೇಷನ್ಸ್ ಇದ್ವು ಅಂತಂದ್ರ ಅದಕ್ಕೆ ಯಾವುದೇ ರೀತಿ ಪರ್ಮಿಷನ್ ಇಲ್ಲ. ರೆಡ್ ಇತ್ತಂತಂದ್ರೆ ಅಲ್ಲಿ ಕಂಪ್ಲೀಟ್ ಬ್ಯಾನ್, ಅಲ್ಲಿ ಯಾವುದೇ ತರ ಫ್ಲೈ ಮಾಡೋ ಹಂಗಿಲ್ಲ. ಏರ್ಪೋರ್ಟ್ ಆಗಲಿ, ಡಿಫೆನ್ಸ್ ಆಗಲಿ, ಇಂಟರ್ನ್ಯಾಷನಲ್ ಬಾರ್ಡರ್ಸ್ ಆಗಲಿ, ಅಲ್ಲೆಲ್ಲ ನಾವು ಯೂಸ್ ಮಾಡೋಂಗಿಲ್ಲ. ಇನ್ನೊಂದೇನಂದ್ರೆ ಡ್ರೋನ್ ಆಪರೇಟರ್ ಪರ್ಮಿಟ್, ಅದನ್ನು ತಗೋಬೇಕಾಗ್ತದ. ಆಮೇಲೆ ರಿಮೋಟ್ ಪೈಲಟ್ ಸರ್ಟಿಫಿಕೇಟ್, ಆ ಸರ್ಟಿಫಿಕೇಟ್ ಅಂತಂದ್ರೆ ಈ ಯಾರು ಡ್ರೋನ್ ಪೈಲಟ್ ಇರ್ತಾರಲ್ಲ ಆ ಪೈಲಟಿಗೆ ಈ ಸರ್ಟಿಫಿಕೇಟು. ಇವಾಗ ಕರೆಂಟ್ ಅಫೇರ್ಸ್ ರಿಲೇಟೆಡ್ ರೇಟ್ ಮಾಡಿ ಹೇಳಿದ್ರ ಆಲ್ಮೋಸ್ಟ್ ಏನಿಲ್ಲ ಅಂತಂದ್ರು ಜಸ್ಟ್ ಅರೌಂಡ್ 10,000 ಏನೋ ರಿಮೋಟ್ ಪೈಲಟ್ ಸರ್ಟಿಫಿಕೇಟ್ ಇಶ್ಯೂ ಮಾಡ್ಯಾರ. ಅಂದ್ರೆ ಅಷ್ಟೇ ಜನ ಇರೋದು ಸರ್ಟಿಫೈಡ್ ಲೈಸೆನ್ಸ್ ಇರೋರು, ಅದರ್ ದನ್ ಡ್ರೋನ್ ಆಪರೇಟರ್ಸೇ ಇಲ್ಲ. ಈ ಸ್ವಮಿತ್ವ ಇದ್ರೊಳಗ ಎಷ್ಟೋ ಜನ ಅಪ್ಲೈನೇ ಮಾಡಲಿಲ್ಲ. ಡ್ರೋನ್ ಆಪರೇಟರ್ ಜಾಸ್ತಿ ಬೇಕಾಗಿತ್ತು, ಬಟ್ ಸಿಗ್ಲಿಲ್ಲ. ಅದಾದ್ಮೇಲೆ ಫ್ಲೈಟ್ ಪ್ಲಾನ್ ವಿಯಾ ಡಿಜಿಟಲ್ ಸ್ಕೈ, ನೋಡ್ರಿಲ್ಲ NPNT, ಅದ್ರ ನೋ ಪರ್ಮಿಷನ್ ನೋ ಟೇಕ್ ಆಫ್, ಅವ್ರದ್ದು ಪರ್ಮಿಷನ್ ಇಲ್ಲಾರ್ದ ನಾವು ಅದನ್ನ ಫ್ಲೈ ಮಾಡೋದಕ್ಕೆ ಬಿಡುವಂಗಿಲ್ಲ, ಆಯ್ತಾ? ಅದಾದ್ಮೇಲೆ ಒಂದು ಕ್ಯಾಪ್ ಅದ, ಈಗ ಇದು ಡ್ರೋನ್ ಅದ, ಆ ಡ್ರೋನು 120 ಮೀಟರ್ ಆದ್ಮೇಲೆ ಟೇಕ್ ಆಫ್ ಮಾಡೋಂಗಿಲ್ಲ, ಫ್ಲೈ ಮಾಡೋಂಗಿಲ್ಲ. ಯಾಕಂತಂದ್ರ ಅದಾದ್ಮೇಲೆ ಆಲ್ಮೋಸ್ಟ್ ಪ್ಲೇನ್ಸ್ ಇರ್ತಾವ, ಆ ಪ್ಲೇನ್ಸಿಗೆಲ್ಲ ಹೋಗಿ ಹಿಟ್ ಆಯ್ತು ಅಂತಂದ್ರ ಆಕ್ಸಿಡೆಂಟ್ ಆಗೋ ಚಾನ್ಸಸ್ ಇರ್ತಾವ. ಸೊ ಅದನ್ನ ಅಲೋ ಮಾಡಂಗಿಲ್ಲ. ಅಲ್ಲೊಂದು ಕ್ಯಾಪ್ ಐತಿ, ಕೇಳ್ಬೋದು ಮೇ ಬಿ ಒನ್ ಲೈನರ್ ಕ್ವಶನ್ಸ್ ಒಳಗ. ATC ಪರ್ಮಿಷನ್ ಇಲ್ಲಾರ್ದ ಇದನ್ನ ಯಾವುದೇ ತರ ಅಲೋ ಮಾಡೋಂಗಿಲ್ಲ. ಇನ್ನೊಂದೇನಂತಂದ್ರೆ ಇನ್ಶೂರೆನ್ಸ್ ಇರಬೇಕು, ಥರ್ಡ್ ಪಾರ್ಟಿ ಲಯಬಿಲಿಟಿ ಇನ್ಶೂರೆನ್ಸ್ ಇರಬೇಕು. ಈಗ ನಾನೇನ್ ಮಾಡ್ತೀನಿ, ಈಗ ಒಂದು ಗಾಡಿ ತಗೊಂಡು ನಾನು ಹೋಗ್ತಿರ್ತೀನಿ, ಆ ಗಾಡಿಗೆ ನಂದು ಇನ್ಶೂರೆನ್ಸ್ ಐತಿ, ನಾನು ಹೋಗಿ ಒಂದು ಪರ್ಸನಿಗೆ ಹೋಗಿ ಡಿಕ್ಕಿ ಹೊಡೆದ್ರೆ ಅವನು ಏನಾದರೂ ಆಯ್ತಂದ್ರೆ ಈ ಗಾಡಿ ಮೇಲೆ ನಾನು ಇನ್ಶೂರೆನ್ಸ್ ತೆಗೆಸಿರ್ತೀನಿ, ರೈಟ್? ಅವ್ರು ಏನ್ ಮಾಡ್ತಾರೆ, ಇವನಿಗೆ ಅಮೌಂಟ್ ಕೊಡ್ತಾರ.
ಅದೇ ಥರ್ಡ್ ಪಾರ್ಟಿ ಲಯಬಿಲಿಟಿ ಇನ್ಶೂರೆನ್ಸ್ ಕಮರ್ಷಿಯಲ್ ಆಪರೇಷನ್ಸ್ಗೆಲ್ಲ ಇದನ್ನ ಏನು ಮಾಡಬೇಕಾಗ್ತದೆ ಅಂತಂದ್ರೆ ಇಫ್ ಇನ್ ಕೇಸ್ ಯೂಸ್ ಮಾಡ್ತಿದ್ರೆ ಕಂಪಲ್ಸರಿ ಥರ್ಡ್ ಪಾರ್ಟಿ ಲಯಬಿಲಿಟಿ ಇನ್ಶೂರೆನ್ಸ್ ಇರಬೇಕು. ಹೌದಾ, ಅದಾದ್ಮೇಲೆ ಹೆರಿಟೇಜ್ ಸೈಟ್ಸ್ ಮೇಲೆ ನಾವೇನಾದರೂ ಫ್ಲೈ ಮಾಡಬೇಕು ಅಂದ್ರೆ ASI ಕ್ಲಿಯರೆನ್ಸ್ ಕಂಪಲ್ಸರಿ ಇಂಪಾರ್ಟೆಂಟ್. ಸೆನ್ಸಿಟಿವ್ ಝೋನ್ಸ್ ಆದ್ರೂ ಅಲ್ಲೂ ಇಂಪಾರ್ಟೆಂಟ್ ಆಗ್ತದ. ಸಿವಿಲ್ ಡ್ರೋನ್ ಬಿಲ್ 2025 ಒಳಗೆ ತೊಗೊಂಬರ್ಬೇಕು ಅಂತ ಪ್ಲಾನ್ ಮಾಡ್ಯಾರ, ಇನ್ನೂ ಆಗಿಲ್ಲ. ಲೆಟ್ ಸಿ ಇನ್ ಫ್ಯೂಚರ್ ದೇ ಇಟ್ ವಿಲ್ ಕಮ್. ಅದಾದ್ಮೇಲೆ ವಿಂಡೋ ಇದು ಏನಂದ್ರೆ ವೆದರ್ ವಿಂಡೋ ಲೈಕ್ ವಿಂಡ್ ಸ್ಪೀಡ್ ಲೆಸ್ ದನ್ 20 to 25 km/h ಅಂದ್ರೆ ಸ್ಮಾಲ್ ಮತ್ತೆ ಮೀಡಿಯಂಗೆ ಆ ಥರ ಇರೋದಕ್ಕೆ ಮಾತ್ರ ಈ ಸ್ಪೀಡ್ ಇದೆ. ವಿಂಡ್ ಸ್ಪೀಡು ಅದ್ರ ಬೇಸ್ ಮೇಲೆ ನಾವು ಡ್ರೋನ್ನ ಫ್ಲೈ ಮಾಡಬೇಕಾಗುತ್ತೆ. ಯಾವುದೇ ರೀತಿ ಪ್ರೆಸಿಪಿಟೇಷನ್, ಯಾವುದೇ ರೀತಿ ಮಳೆ ಆಗ್ತಿರಬಾರ್ದು, ಗುಡ್ ವಿಸಿಬಿಲಿಟಿ ಇರಬೇಕು, ಫಾಗ್ ಇರಬಾರ್ದು. ಇನ್ನೊಂದು ಸನ್ ಆ್ಯಂಗಲ್ ಡಿಪೆಂಡ್ ಆಗ್ತದೆ. 10 AM to 2 PM ಅಂದರೆ ಯಾವುದೇ ಶ್ಯಾಡೋ ಬೀಳಬಾರ್ದು. ಶ್ಯಾಡೋ ಟೈಮಿಂಗ್ ಇತ್ತಂತಂದ್ರೆ ಪ್ರಾಪರಾಗಿ ಇಮೇಜ್ ಕ್ಯಾಪ್ಚರ್ ಆಗಲ್ಲ. ಸೊ ಅಲ್ಲೇ 10 AM ಲಿಂದ 2 PM ತನಕನೂ ನಾವು ಅದನ್ನು ಡ್ರೋನ್ನ ಫ್ಲೈ ಮಾಡಬೇಕಾಗತ್ತೆ. ಸೊ ಆ ಟೈಮಿಂಗ್ ನೋಡಿಕೊಂಡು ಡ್ರೋ ಫ್ಲೈ ಮಾಡ್ತಾರೆ. ಫಾಗ್ ಏರಿಯಾ ಐತಂದ್ರೆ ಅದನ್ನ ಫಾಗ್ ಏರಿಯಾನ ಅವಾಯ್ಡ್ ಮಾಡ್ತಾರೆ. ಲಿಡಾರ್ ಐತಿ. ಲಿಡಾರ್ ಏನಂತಂದ್ರೆ ರೈನ್ ಟೈಮ್ನಾಗ ಯೂಸ್ ಆಗಲ್ಲ, ಬಟ್ ವೆದರ್ ಸೆನ್ಸಿಟಿವ್ ವೆದರ್ ಸೆನ್ಸಿಟಿವ್ ಐತಿ. ಸೊ ಲಿಡಾರ್ ಯೂಸ್ ಮಾಡ್ಬೋದು ನಾವು. ಇವಾಗ ಪ್ಯಾರಾಮೀಟರ್ಸ್ನ ನೋಡ್ಕೊಳ್ಳೋಣ. GSD ಇದೊಂದು. GSD ಅಂದ್ರೆ ಆಲ್ಮೋಸ್ಟ್ ಮೇ ಬಿ ನಾನು ಇದನ್ನ ಕ್ಲಾಸ್ ಒಳಗೆ ಹೇಳಿಲ್ಲ, ಪ್ರೀವಿಯಸ್ ಕ್ಲಾಸಸ್ ಒಳಗೆ. ಇವಾಗ ಇದೊಂದು ಲ್ಯಾಂಡು, ರೈಟ್. ನಾನು ಡ್ರೋನ್ಲಿಂದ ಇಮೇಜ್ ಕ್ಯಾಪ್ಚರ್ ಮಾಡಿದೆ. ಡ್ರೋನ್ಲಿಂದ ಇಮೇಜ್ ಕ್ಯಾಪ್ಚರ್ ಆದಮೇಲೆ ಡಿಜಿಟಲಿ ಕನ್ವರ್ಟ್ ಆದಮೇಲೆ ಪಿಕ್ಸೆಲ್ಸ್ ಬರ್ತಾವೆ ಗೊತ್ತಾ. ಈ ಬಾಕ್ಸಸ್ ಕಾಣ್ತಾವೆ ನೋಡ್ರಿ, ನಾವು ಫುಲ್ಲು ಝೂಮ್ ಮಾಡಿ ನೋಡಿದಾಗ ಬಾಕ್ಸಸ್ ಕಾಣ್ತವೆ. ಅದೇ ಥರ ಪಿಕ್ಸೆಲ್ಸ್ ಕನ್ವರ್ಟ್ ಆಗಿ ಬರ್ತಾವೆ ಅಂತ ಅನ್ಕೊ. ಇವಾಗ ಈ ಪಿಕ್ಸೆಲ್ಸಿಂದು ಒಂದೊಂದು ಪಿಕ್ಸೆಲ್ ಮಿಡಲ್ ಸೆಂಟರ್ ಪಾಯಿಂಟ್ಲಿಂದ ನಾನು ಈ ಡಿಸ್ಟೆನ್ಸ್ನ ಚೆಕ್ ಮಾಡಬೇಕು. ಅದಕ್ಕೆ ಏನಂತ ಕರೀತಾರೆ GSD. ಎದಕ್ಕೆ ಯೂಸ್ ಮಾಡ್ತಾರೆ ಅಂತಂದರೆ ಹೈ ರೆಸಲ್ಯೂಷನ್, ಒಂದಕ್ಕೊಂದು ಕ್ಲಿಯರಾಗಿ ಕಾಣಲಿ ಅಂತ ಚೆಕ್ ಮಾಡೋದಕ್ಕೆ ಈ GSDನ ಯೂಸ್ ಮಾಡ್ತಾರೆ. ಇವಾಗ ಇದು ಲ್ಯಾಂಡು, ಇಲ್ಲಿಂದ ಫ್ಲೈಟ್ ಅದ, ಡ್ರೋನ್ ಐತೆ ಅಂತ ಅನ್ಕೋರಿ. ಇವಾಗ ಇಮೇಜ್ ಕ್ಯಾಪ್ಚರ್ ಆಗುತ್ತಾ, ಇಲ್ಲೊಂದು ಐತಿ, ಅದರಲ್ಲಿಂದ ಇಷ್ಟು ಇಮೇಜ್ ಕ್ಯಾಪ್ಚರ್ ಆಗುತ್ತಾ. ಇದು 5 cm, ಇದು 5 cm, ಇದು 30 cm, ರೈಟ್. ಇವಾಗ GSD ಎಷ್ಟದ 5 cm. ಇಲ್ಲಿಂದ ಇದು ಶಾರ್ಟ್ ಡಿಸ್ಟೆನ್ಸ್ ಐತಾ, ಹೈಟ್ ಜಾಸ್ತಿ ಇಲ್ಲ, ಹೈಟ್ ಕಮ್ಮಿ ಅದ. ಇದ್ರದ್ದು ಹೈಟ್ ಜಾಸ್ತಿ ಅದ. ಹಾಗಾದ್ರೆ ಇದ್ರದ್ದು GSD ಎಷ್ಟಿರ್ತದ, ಕಮ್ಮಿ ಇರ್ತದ. ಇದ್ರದ್ದು GSD ಜಾಸ್ತಿ ಇರ್ತದ. ಅದರ ಡೀಟೇಲ್ ಎಲ್ಲಿ ಜಾಸ್ತಿ, ಇಲ್ಲಿ ಜಾಸ್ತಿ ಇರ್ತದೆ. ಇಲ್ಲೇ ಡೀಟೇಲು ಕಮ್ಮಿ ಇರ್ತದೆ, ಯಾಕಂದರೆ ಹೈಟ್ ಜಾಸ್ತಿ ಅಲ್ಲ. ಅದೇ ಕಾನ್ಸೆಪ್ಟ್ ಇಲ್ಲಿರೋದು. ಡಿಟರ್ಮೈನ್ಸ್ ದ ರೆಸಲ್ಯೂಷನ್ ಸೆಂಟಿಮೀಟರ್ ಪರ್ ಪಿಕ್ಸೆಲ್. ಲೋವರ್ GSD ಹೈಯರ್ ದ ಡೀಟೇಲ್ಸ್, ಲೋವರ್ ಅಲ್ಟಿಟ್ಯೂಡ್ ಹೈಯರ್ ಝೂಮ್ಸ್. ಎಕ್ಸಾಂಪಲ್ 2.5 cm GSDಗೆ ಟೆರೆಸ್ಟ್ರಿಯಲ್ ಸರ್ವೆ ಮಾಡ್ತಾರೆ. 10 to 20 cm ಲಾರ್ಜಿಗೆ ಅಗ್ರಿಕಲ್ಚರ್ ಫೀಲ್ಡ್ ಒಳಗೆ ಯೂಸ್ ಮಾಡ್ಬೋದು. ಇದು GSD. ನೆಕ್ಸ್ಟ್ ಬಂದರೆ ಫ್ಲೈಟ್ ಅಲ್ಟಿಟ್ಯೂಡ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು GSD. ಅಂದರೆ ಹೇಳಿದ್ನಲ್ಲ, ಇದೇ ಫ್ಲೈಟ್ ಅಲ್ಟಿಟ್ಯೂಡ್ ಹೈಟ್. ಅಂದರೆ ಫ್ಲೈಟಿಂದು ಅಲ್ಟಿಟ್ಯೂಡು ಜಾಸ್ತಿ ಇದ್ದರೆ GSD ಸೆಂಟಿಮೀಟರ್ ಜಾಸ್ತಿ, ಫ್ಲೈಟಿಂದ ಅಲ್ಟಿಟ್ಯೂಡ್ ಕಮ್ಮಿ ಇದ್ದರೆ GSDದು ಕಮ್ಮಿ ಡಿಸ್ಟೆನ್ಸು, ಅಂದರೆ ಕ್ಲಾರಿಟಿ ಜಾಸ್ತಿ ಐತಿ ಅಂತ ಅರ್ಥ. ಫ್ರಂಟ್ ಓವರ್ಲ್ಯಾಪು, ಸೈಡ್ ಓವರ್ಲ್ಯಾಪು ಅಂದರೆ ಇದು ಈಗ ಒಂದು ಲ್ಯಾಂಡು. ಆ ಲ್ಯಾಂಡಿಂದ ಏನು ಮಾಡ್ತೀವಿ, ಇಮೇಜಸ್ಸು ಕ್ಯಾಪ್ಚರ್ ಆಗಿರ್ತದೆ. ಇಮೇಜಸ್ ಕ್ಯಾಪ್ಚರ್ ಆದ್ರೆ ಇವಾಗ ಇಲ್ಲಿದ್ದು ಇಮೇಜ್ ಕ್ಯಾಪ್ಚರ್ ಆಗಿಲ್ಲ, ಬಟ್ ಎಲ್ಲೋ ಒಂದು ಕಡೆ ಯಾವುದೋ ಒಂದು ಪಿಕ್ಚರ್ ಒಳಗೆ ಕ್ಯಾಪ್ಚರ್ ಆಗೈತಿ. ಈಗ ಯಾವುದಾದ್ರೂ ಗ್ಯಾಪ್ಸ್ ಇದ್ರೆ ಅದನ್ನು ಫಿಲ್ ಮಾಡೋದಕ್ಕೆ ಏನು ಮಾಡ್ತೀವಿ ಅಂತಂದ್ರೆ ಒಂದಕ್ಕೊಂದು ಓವರ್ಲ್ಯಾಪ್ ಮಾಡ್ತೀವಿ. ಓವರ್ಲ್ಯಾಪ್ ಮಾಡಾದ್ಮೇಲೆ ಚೆಕ್ ಮಾಡ್ತೀವಿ ಎಷ್ಟು ಪರ್ಸೆಂಟ್ ಮಾಡಬೇಕು. ಫಸ್ಟು ಎಷ್ಟು ಓವರ್ಲ್ಯಾಪ್ ಮಾಡಿದರೆ ನಮ್ಗೆ ಕರೆಕ್ಟಾಗಿ ಹೈ ರೆಸಲ್ಯೂಷನ್ ಸಿಗ್ತದೆ, ಹೈ ಅಕ್ಯುರೇಸಿ ಸಿಗ್ತದೆ ಅಂತೇಳಿ 70 to 85% ಯೂಶ್ವಲಿ ಮಾಡಬೇಕು. ಸೈಡ್ ಓವರ್ಲ್ಯಾಪು 60 to 75%, ರೈಟ್. ಇನ್ನೊಂದು ಫ್ಲೈಟ್ ಸ್ಪೀಡು. ಯಾಕಂತಂದ್ರೆ ಈಗೇನಾದರೂ ಡ್ರೋನ್ ಏನಾದರೂ ಫಾಸ್ಟಾಗಿ ಮೂವ್ ಆಗತ್ತಂದ್ರೆ ಇಮೇಜಸ್ ಬ್ಲರ್ ಬರ್ತಾವೆ, ಅದೊಂದು ರೀಸನು. ಫ್ಲೈಟ್ ಲೈನ್ಸು, ಇದು ಲೈನ್ಸ್ ಈ ಥರ ಇರ್ತವೆ ನೋಡಿರಿ, ಈ ಥರ ಲೈನ್ಸ್ ಇರ್ತದೆ. ಅದನ್ನು ನಾವು 3D ಇಮೇಜ್ ಕ್ಯಾಪ್ಚರ್ ಮಾಡೋದ್ರೊಳಗೆ ಯೂಸ್ ಮಾಡ್ತೀವಿ. ಸೊ ಇದು ಅಷ್ಟೊಂದು ಏನು ಯೂಸ್ ಇಲ್ಲ. ನಂಬರ್ ಆಫ್ ಬ್ಯಾಟ್ರೀಸ್, ಇನ್ನು ನಮ್ಮ ಬ್ಯಾಟ್ರೀಸ್ 20 to 40 ಮಿನಿಟ್ಸಿಂದ ಪರ್ ಬ್ಯಾಟ್ರಿ ಯೂಸ್ ಆಗ್ತದೆ. ಇಲ್ಲಿ ಡಿಪೆಂಡ್ಸ್ ಅಪಾನ್ ದ ಏರಿಯಾ ಆಫ್ ಇಂಟ್ರೆಸ್ಟ್, ಅಂದರೆ ಎಷ್ಟು ಏರಿಯಾ ಐತಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಬ್ಯಾಟ್ರಿ, ಎಷ್ಟು ಬ್ಯಾಟ್ರಿ ಬೇಕು ಅನ್ನೋದು. ಇದಿಷ್ಟ ಆಯಿತಾ. ಆಮೇಲೆ ಬರೋದು ಸೆನ್ಸರ್ಸ್. ಯಾವ ಸೆನ್ಸರ್ಸ್ ಯೂಸ್ ಮಾಡಬೇಕು, RGB ಕ್ಯಾಮ್ರಾ ಯೂಸ್ ಮಾಡಬೇಕು. ಅಂದರೆ ಕೆಡೆಸ್ಟ್ರಿಯಲ್ ನಾವು ಮ್ಯಾಪಿಂಗ್ ಮಾಡಕತ್ತೀವೋ, ಆರ್ಥೋಮೊಸೈಕ್ ಮಾಡಕತ್ತೀವೋ, ವಿಜುವಲ್ ಇನ್ಸ್ಪೆಕ್ಷನ್ ಮಾಡಕತ್ತೀವೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಹೌದಾ. RGB ಕ್ಯಾಮ್ರಾ, ಆರ್ಥೋಮೊಸೈಕು, ಕೆಡೆಸ್ಟ್ರಿಯಲ್ ಮ್ಯಾಪಿಂಗು, ವಿಜುವಲ್ ಇನ್ಸ್ಪೆಕ್ಷನ್. ಮಲ್ಟಿಸ್ಪೆಕ್ಟ್ರಲ್ಲು, ಕ್ರಾಪ್ ಹೆಲ್ತ್ ಅಂದರೆ ಡಿಫ್ರೆಂಟ್ ಕಲರ್, ಯಾವ ಥರ ಯಾವ್ದು ಕೆಟ್ಟಿದ್ದು ಕ್ರಾಪ್ ಅದ, ಯಾವುದಿಗೆ ಚಲೋ ಕ್ರಾಪ್ ಅದ ಅನ್ನೋದು. ಮಲ್ಟಿಸ್ಪೆಕ್ಟ್ರಲ್ ಅಂದರೆ ಕಲರ್ ಮೇಲೆ ಇಮೇಜ್ ಕ್ಯಾಪ್ಚರ್ ಆಗುತ್ತೆ. ವೆಜಿಟೇಷನ್ ಸ್ಟ್ರೆಸ್ಸು ಎಷ್ಟು, ಲೈಕ್ ಎಷ್ಟು ನೀರು ಹಾಕಬೇಕು, ಎಷ್ಟು ನೀರು ಹಾಕಬಾರ್ದು, ಜಾಸ್ತಿ ನೀರು ಹಾಕಬಾರ್ದು. ಅದೇ ಪ್ರಿಸಿಷನ್ ಅಗ್ರಿಕಲ್ಚರ್ ಒಳಗೆ ಯೂಸ್ ಮಾಡ್ತಾರೆ. ಲೀಡರು
ಡ್ರೋನ್ಗೆ ಕನೆಕ್ಟ್ ಮಾಡಿರ್ತಾರ ಲೇಸರ್ನ, ಅದ್ರಲ್ಲಿಂದ ಏನು ಮಾಡ್ತೀವಿ ಅಂತಂದ್ರೆ ಫಾರೆಸ್ಟ್ರಿ ಎಷ್ಟದ, ವೆಜಿಟೇಷನ್ ಎಷ್ಟೈತಿ ಅನ್ನೋದನ್ನ, ಎಷ್ಟು ಎಲಿವೇಟೆಡ್ ಲ್ಯಾಂಡ್ ಅದಾವ ಅನ್ನೋದನ್ನ ನಾವು ಚೆಕ್ ಮಾಡೋದಕ್ಕೆ ಲಿಡಾರ್ನ ಯೂಸ್ ಮಾಡ್ತೀವಿ. ಥರ್ಮಲ್ ಇನ್ಫ್ರಾಸ್ಟ್ರಕ್ಚರ್ ಇನ್ಸ್ಪೆಕ್ಷನ್, ಸೋಲಾರ್ ಪ್ಯಾನಲ್ಸು, ಪವರ್ ಲೈನ್ಸು, ಅಂದ್ರೆ ಹೀಟ್ ಜಾಸ್ತಿ ಐತೋ ಇಲ್ಲೋ ಅಂತಾನು ಚೆಕ್ ಮಾಡೋದಕ್ಕೂ ಯೂಸ್ ಮಾಡ್ತೀವಿ ಇದನ್ನ. ಇದು ಥರ್ಮಲ್. ನೆಕ್ಸ್ಟ್ ಬಂದ್ರೆ ಗ್ರೌಂಡ್ ಕಂಟ್ರೋಲ್ ಪಾಯಿಂಟ್. ಆಲ್ರೆಡಿ ನಾನು ಮುಂಚೆ ಕ್ಲಾಸಸ್ ಒಳಗೆ ಹೇಳಿನಿ, ಸೊ ಬಟ್ ಸ್ಟಿಲ್ ಐ ವಿಲ್ ಟೆಲ್ ಯು, ಜಸ್ಟ್ ಐ ವಿಲ್ ಗಿವ್ ಹೈಲೈಟ್. ಇದೊಂದು ಲ್ಯಾಂಡು, ನಾನು ಈ ಲ್ಯಾಂಡ್ ಒಳಗೆ ಮಾರ್ಕ್ ಮಾಡ್ತೀನಿ, ಇಲ್ಲಿಂದ ಇಲ್ಲಿ ಇಷ್ಟು ಲ್ಯಾಂಡ್ ನಾನು ಕವರ್ ಅಪ್ ಮಾಡ್ಬೇಕಂತೇಳಿ ನಾನು ಮಾರ್ಕ್ ಮಾಡ್ತೀನಿ. ಅದನ್ನು ಯಾವುದ್ರಲಿಂದ ಮಾರ್ಕ್ ಮಾಡ್ತೀನಿ ಅಂದ್ರೆ ಚೆಕರ್ ಬೋರ್ಡ್ಲಿಂದ ನಾನು ಮಾರ್ಕ್ ಮಾಡ್ತೀನಿ. ನಾನು ಇದನ್ನ ಈ ಲ್ಯಾಂಡ್ನ ಮಾರ್ಕ್ ಮಾಡಬೇಕು, ಕಂಪ್ಲೀಟ್ ಎಲ್ಲ ಕಡೆಗೂ ಕವರ್ ಅಪ್ ಮಾಡ್ಬೇಕಂದ್ರೆ ನಾನು ಮಿನಿಮಮ್ 3 ಬೇಕು. ಫುಲ್ ಕ್ಲಾರಿಟಿಯಾಗಿ ಇರ್ಬೇಕಂತಂದ್ರೆ 5 to 8 ಬೇಕು. ರೂಲ್ ಆಫ್ ಥಂಬ್ ಐತೆ ನೋಡ್ರಿ, ಮಿನಿಮಮ್ 5 GCPs ಫಾರ್ ಸ್ಮಾಲ್ ಏರಿಯಾ, ಮೋರ್ ಫಾರ್ ಲಾರ್ಜರ್ ಇರ್ರೆಗ್ಯುಲರ್ ಏರಿಯಾ ಆಫ್ ಇಂಟ್ರೆಸ್ಟ್, ವೆಲ್ ಡಿಸ್ಟ್ರಿಬ್ಯೂಟೆಡ್ ಇನ್ಕ್ಲೂಡಿಂಗ್ ಕಾರ್ನರ್ ಆ್ಯಂಡ್ ಸೆಂಟರ್. ಎಲ್ಲ ಕಡೆಗೂ ಕವರ್ ಅಪ್ ಆಗೋ ಥರ ನಾವು ಯೂಸ್ ಮಾಡಬೇಕಾಗತ್ತೆ. ಇಫ್ ಇನ್ ಕೇಸ್ ಹಿಲ್ ಸ್ಟೇಷನ್ಸ್ ಇದ್ವು ಅಂತಂದ್ರೆ ಅವಾಗ ಇಲ್ಲೊಂದು GCP ಇಡಬೇಕು, ಹೈಯರ್ ಪಾಯಿಂಟ್ನಾಗ ಒಂದು, ಲೋವರ್ ಪಾಯಿಂಟ್ನಾಗ ಒಂದು GCP ಇಡಬೇಕು. ಅಂದರೆ ನಾವು ಇಮೇಜಸ್ ಕ್ಯಾಪ್ಚರ್ ಆಗ್ತದೆ ಕ್ಲಿಯರ್ ಆಗಿ. ಒಂದೊಂದ್ಸಲ ಏನಾಗುತ್ತಾ, ನಾವು GCPಸ್ನ ನಾವು ರಿಮೋಟ್ ಏರಿಯಾಸ್ ಹತ್ರ ದೊಡ್ಡ ದೊಡ್ಡ ಹಿಲ್ ಸ್ಟೇಷನ್ಸ್ ಇರ್ತಾವ, ಕೆನೋಪೀಸ್ ಇರ್ತಾವ, ಅಲ್ಲೆಲ್ಲ ನಾವು ಹೋಗಿ GCPs ಇಡಕ್ಕಾಗಲ್ಲ. ಆ ಟೈಮ್ನಾಗ ಏನು ಮಾಡಬೇಕು, ಆ ಟೈಮ್ನಾಗ RTK ಮತ್ತು PPK ಅನ್ನೋದನ್ನ ಯೂಸ್ ಮಾಡ್ತಾರೆ. ಅದನ್ನ ಯೂಸ್ ಮಾಡ್ಕೊಂಡು ಏನು ಮಾಡ್ತಾರ, ಇಮೇಜಸ್ನ ಕ್ಯಾಪ್ಚರ್ ಮಾಡ್ತಾರ, ರೈಟ್. ಇಷ್ಟೇ ಇರೋದು. ಅದಾದ್ಮೇಲೆ ಪೋಸ್ಟ್ ಫ್ಲೈಟ್ ಪ್ರೊಸೆಸಿಂಗ್ ಪೈಪ್ಲೈನ್, ಡಾಟಾ ಡೌನ್ಲೋಡ್ ಆ್ಯಂಡ್ ಕ್ವಾಲಿಟಿ ಚೆಕ್. ಇಮೇಜನ್ನ ವೆರಿಫೈ ಮಾಡಬೇಕು, ಓವರ್ಲ್ಯಾಪ್ ಆಗುತ್ತೋ ಇಲ್ಲ ಅನ್ನೋದು ನೋಡ್ಕೋಬೇಕು. ಅಂದರೆ ಇಫ್ ಇನ್ ಕೇಸ್ ಏನಾದರೂ ಗ್ಯಾಪ್ ಇದ್ರ, GPS ಟ್ಯಾಗ್ಸ್, ಫೋಟೋಗ್ರಾಮೆಟ್ರಿಕ್ ಪ್ರೊಸೆಸಿಂಗ್ ಅಂದರೆ ಯಾವ ಸಾಫ್ಟ್ವೇರ್ ಪಿಕ್ಸೆಲ್ 4D ಲಿಂತ್ರ ಪ್ರೊಸೆಸ್ ಮಾಡ್ತಾರೋ, ಇನ್ನು ಅಗಿ ಸಾಫ್ಟ್ ಮೆಟಾ ಶೇಪು, ಡ್ರೋನ್ ಡಿಪ್ಲಾಯ್, ವೆಬಾಡೋಮ್, ಇವನ್ನೆಲ್ಲ ಯೂಸ್ ಮಾಡ್ತಾರೆ. ಸ್ಟ್ರಕ್ಚರ್ ಫ್ರಮ್ ಮೋಷನ್ ಟು ಜನರೇಟ್, ಲೈಕ್ ಅದ್ರಲಿಂತ್ರ ಆರ್ಥೋಮೊಸೈಕ್, ಡಿಜಿಟಲ್ ಸರ್ಫೇಸ್ ಮಾಡಲ್ಲು, DTM, 3D ಪಾಯಿಂಟ್ ಕ್ಲೌಡು, ಮೆಶ್, ಇವನ್ನ ಯೂಸ್ ಮಾಡ್ತಾರೆ. ಜಿಯೋ ರೆಫರೆನ್ಸಿಂಗ್ ಅಂತಂದರೆ GCP ಅಂದರೆ ಯಾವುದೋ ರೆಫರೆನ್ಸ್ ತೊಗೊಂಡು ನಾವು ಇಮೇಜ್ ಕ್ಯಾಪ್ಚರ್ ಮಾಡ್ತೀವಿ ಅಂತ ಅನಲೈಸ್ ಮಾಡ್ತೀವಿ. ಕಾಂಟೋರಿಂಗ್, ವಾಲ್ಯೂಮೆಟ್ರಿಕ್ ಕ್ಯಾಲ್ಕುಲೇಷನ್ನು, ಕ್ಲಾಸಿಫೈ ಮಾಡ್ತೀವಿ, NDVI, ಫ್ಯೂಚರ್ ಡಿಜಿಟಲೈಸೇಷನು, ಕ್ವಾಲಿಟಿನ ಚೆಕ್ ಮಾಡ್ತೀವಿ. ಆಮೇಲೆ ಯಾವ ಇದ್ರೊಳಗೆ ಫಾರ್ಮ್ಯಾಟ್ ಒಳಗೆ ನಮಗೆ ಬೇಕು, GeoTIFF, ಶೇಪ್ ಫೈಲು, DXF, CAD, PDF ರಿಪೋರ್ಟು, ಈ ಥರ ಡೆಲಿವರಬಲ್ ಔಟ್ಪುಟ್ ಸಿಗ್ತಾವೆ ನಮ್ಗೆ. ಇದು ಪೋಸ್ಟ್ ಫ್ಲೈಟ್ ಪ್ರೊಸೆಸಿಂಗ್ ಪೈಪ್ಲೈನ್. ಇದು ಅಂದರೆ ಫಸ್ಟು ಡಾಟಾ ಲೋಡ್ ಮಾಡಿ ಕ್ವಾಲಿಟಿ ಚೆಕ್ ಮಾಡ್ತೀವಿ, ಫೋಟೋಗ್ರಾಮೆಟ್ರಿ ಪ್ರೊಸೆಸಿಂಗ್ ಮಾಡ್ತೀವಿ, ಜಿಯೋ ರೆಫರೆನ್ಸಿಂಗ್ ಚೆಕ್ ಮಾಡ್ತೀವಿ, ಅನಲೈಸ್ ಮಾಡ್ತೀವಿ, ಕ್ವಾಲಿಟಿ ಅಕ್ಯುರೇಟ್ ಐತೋ ಇಲ್ಲ ಅಂತ ವ್ಯಾಲಿಡೇಟ್ ಮಾಡ್ತೀವಿ, ಆಮೇಲೆ ಒಂದು ಫೈನಲ್ ಆಗಿ ರಿಪೋರ್ಟ್ ಕೊಡ್ತೀವಿ. ಎಷ್ಟೇ ಇರೋದು. ಅದಾದ್ಮೇಲೆ ಇಂಡಿಯಾಲಿಂತ್ರ ಏನಂತಂದ್ರೆ ಸ್ಪೆಸಿಫಿಕ್ ಅಪ್ಲಿಕೇಶನ್ಸ್ ಅದಾವ, ಲೈಕ್ ಸ್ಕೀಮ್ಸ್ನ ಇಂಟ್ರೊಡ್ಯೂಸ್ ಮಾಡ್ಯಾರ. ಸ್ವಾಮಿತ್ವ ಸ್ಕೀಮ್, ಮಿನಿಸ್ಟ್ರಿ ಆಫ್ ಪಂಚಾಯತ್ ರಾಜ್, ನೀವು ಇದನ್ನ ಕೇಳ್ಬೋದು ಎಕ್ಸಾಮ್ ಒಳಗೆ, ಸ್ಕೀಮ್ಸ್, ರೈಟ್. ಸ್ವಾಮಿತ್ವ ಸ್ಕೀಮ್ ಮಿನಿಸ್ಟ್ರಿ ಆಫ್ ಪಂಚಾಯತ್ ರಾಜ್ ಒಳಗೆ ಬರ್ತದ. ಡ್ರೋನ್ ಸರ್ವೆ ಆಫ್ ರೂರಲ್ ಇನ್ಹ್ಯಾಬಿಟೆಡ್ ಅಬಾದಿ ಲ್ಯಾಂಡ್ ಟು ಇಶ್ಯೂ ದ ಪ್ರಾಪರ್ಟಿ ಕಾರ್ಡ್. ಅಂದರೆ ಇದ್ರೊಳಗೆ ಏನು ಮಾಡ್ತಾರೆ, ಆಲ್ರೆಡಿ ಮುಂಚೆ ಹೇಳಿನಿ ನಾನು, ಇದ್ರೊಳಗೆ ಸ್ವಾಮಿತ್ವ ಸ್ಕೀಮ್ ಒಳಗೆ ಯಾರ್ಯಾರ್ದು ಲ್ಯಾಂಡ್ ರೆಕಾರ್ಡ್ ಪ್ರಾಪರ್ ಆಗಿರೋದಿಲ್ಲ ಅವ್ರ ಲ್ಯಾಂಡ್ ರೆಕಾರ್ಡ್ಸ್ನೆಲ್ಲ ಕ್ಲಿಯರ್ ಆಗಿ ಮಾಡಿ, ಬೌಂಡ್ರೀಸ್ನ ಕ್ಲಿಯರ್ ಆಗಿ ಕೊಟ್ಟು, ಡಿಸ್ಪ್ಯೂಟ್ ಆಗ್ಲಾರ್ದಂಗೆ ಅವ್ರಿಗೊಂದು ಕಾರ್ಡ್ ಕೊಡ್ತಾರೆ. ಯಾವ್ದಕ್ಕೆ ಕೊಡ್ತಾರೆ ಅಂದರೆ ಇಫ್ ಇನ್ ಕೇಸ್ ಡಿಸ್ಪ್ಯೂಟ್ ಇದ್ರೆ ಅದಕ್ಕೆ ಹೆಲ್ಪ್ ಆಗುತ್ತಾ, ಇನ್ನೊಂದು ಲೋನ್ ಕೊಲಾಟ್ರಲ್ ಒಳಗೆ ಹೆಲ್ಪ್ಫುಲ್ ಐತಿ ಅಂತ. ನೆಕ್ಸ್ಟ್ ಬಂದು ಡ್ರೋನ್ ಶಕ್ತಿ ಆರ್ ನಮೋ ಡ್ರೋನ್ ದೀದಿ ಸ್ಕೀಮ್, ಪ್ರಮೋಟಿಂಗ್ ಡ್ರೋನ್ ಯೂಸ್ ಇನ್ ಅಗ್ರಿಕಲ್ಚರ್. ಅಂದರೆ ಈ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಇರ್ತಾವಲ್ಲ, ಅದ್ರೊಳಗೆ ವುಮೆನ್ಸಿಗೆ ಪೆಸ್ಟಿಸೈಡ್ಸ್, ಇನ್ಸೆಕ್ಟಿಸೈಡ್ಸ್ ಸ್ಪ್ರೇ ಮಾಡೋದಕ್ಕಂತೇಳಿ, ಯಾಕಂದ್ರೆ ಡಿಸೀಸಸ್ ಬರೋದಕ್ಕೆ ಸ್ಟಾರ್ಟ್ ಆಗ್ತಾ ಗೊತ್ತಾ, ವುಮೆನ್ಸಿಗೆ ಆಗಲಿ ಇವನ್ ಮೇಲ್ಸಿಗೂ ಬರ್ತದ. ಬಟ್ ಏನಾಗ್ತದ ಅಂದ್ರೆ ಹಾರ್ಮೋನ್ಸ್ ಡಿಸ್ಟರ್ಬ್ ಆಗ್ತಾವ ಅದ್ರಲಿಂತ್ರ. ಫಿಸಿಕಲಿ ನಾವು ಹೋಗಿ ಸ್ಪ್ರೇ ಮಾಡಕತ್ರ ಅದ್ರದ್ದು ಸ್ಮೆಲ್ಲಿಂತ್ರ ಹಾರ್ಮೋನ್ಸ್ ಡಿಸ್ಟರ್ಬ್ ಆಗೋದ್ಲಿಂತ್ರ ಪ್ರಾಬ್ಲಮ್ ಆಗ್ತದೆ. ಸೊ ಇದನ್ನ ಯೂಸ್ ಮಾಡ್ಕೊಂಡು ನಮ್ಮ ಡ್ರೋನ್ ದೀದಿ ಸ್ಕೀಮು ಪ್ರಮೋಟ್ ಮಾಡ್ತಾರೆ ಅಗ್ರಿಕಲ್ಚರ್ ಒಳಗೆ. ಅದಾದ್ಮೇಲೆ PM ಗಾತಿ ಶಕ್ತಿ, ರೋಡ್ ಪ್ರಾಜೆಕ್ಟ್ ಇಂದು ಯೂಸಿಂಗ್ ಡ್ರೋನ್ ಸರ್ವೆ ಫಾರ್ ಮಾನಿಟರಿಂಗ್ ದ ಪ್ರಾಜೆಕ್ಟ್. ಮೈನಿಂಗ್ ಸರ್ವೆ, ಮೈನಿಂಗ್ ಒಳಗಂದ್ರೆ ಈಗ ಫೀಲ್ಡಿಗೆ ನಾನು ಹೋಗಿ ಫಿಸಿಕಲ್ ಹೋಗಿ ನಾನು ಚೆಕ್ ಮಾಡೋಂಗಿಲ್ಲ, ಡ್ರೋನ್ ಬೇಸ್ಡ್ ಮೇಲೆ ನಾನು ಏನು ಮಾಡ್ತೀನಿ, ಎಷ್ಟು ವಾಲ್ಯೂಮ್ ಸ್ಟಾಕ್ ಐತಿ, ಎಷ್ಟಿಲ್ಲ, ಇಫ್ ಇನ್ ಕೇಸ್ ಇಲ್ಲೀಗಲ್ ಆಗಿ ಎಷ್ಟು ಜಾಸ್ತಿ ಸ್ಟಾಕ್ ಅಂದ್ರೆ ಮೈನಿಂಗ್ ಮಾಡಿದ್ರೆ ಅದನ್ನು ನಾನು ಚೆಕ್ ಮಾಡ್ಬೋದು. ಡಿಸಾಸ್ಟರ್ ಮ್ಯಾನೇಜ್ಮೆಂಟು, ಅರ್ತ್ಕ್ವಿಕ್ಕು, ಫ್ಲಡ್ಡು ಏನಾದರೂ ಇತ್ತಂತಂದ್ರೆ ಅದನ್ನು ಚೆಕ್ ಮಾಡ್ಬೋದು. PLI ಸ್ಕೀಮ್ ಫಾರ್ ಡ್ರೋನ್ಸು ಇನ್ಸೆಂಟಿವೈಸ್ ಮಾಡ್ತಾರೆ ಡ್ರೋನ್ಸ್, ಡೊಮೆಸ್ಟಿಕ್ ಡ್ರೋನ್ ಮ್ಯಾನುಫ್ಯಾಕ್ಚರರ್ಸ್ಗೆ ಇನಿಷಿಯಲಿ 120 crore ಕೊಡ್ತಾರೆ ಅಂತ ಹೇಳಾರ. ಅಷ್ಟೇ, ಇವಿಷ್ಟು ಸ್ವಲ್ಪ ಸ್ಕೀಮ್ಸ್ನ ನೆನ್ಪಿಟ್ಕೋಬೇಕಾಗ್ತದೆ. ಹಾಗಾದ್ರೆ ಕಾಮನ್ ಎರರ್ ಅಲ್ಲೇ ನಾವು ಇಷ್ಟೆಲ್ಲ ಮಾಡ್ತೀವಿ, ಆದರೂ ಒಂದೊಂದ್ಸಲ ಏನಂತಂದ್ರೆ ಎಲ್ಲೋ ಒಂದು ಕೆಟ್ಟಿರ್ತದ ಇಮೇಜು, ಮಾಡೆಲ್ ಕ್ರಿಯೇಟ್ ಆಗುವಾಗ ಎಲ್ಲೋ ಒಂದು ಹಾಳಾಗಿರ್ತದ, ಹೌದಾ. ಯಾವ ಥರ ಹಾಳಾಗ್ತದ, ಒಂದು ಇನ್ಸಫಿಷಿಯಂಟ್ ಓವರ್ಲ್ಯಾಪ್, ಪ್ರಾಪರಾಗಿ
ಓವರ್ಲ್ಯಾಪ್ ಮಾಡಲ್ಲ. ಸೊ ಇಫ್ ಇನ್ ಕೇಸ್ ಏನಾದರೂ ಹಿಲ್ ಸ್ಟೇಷನ್ ಐತೆ ಅಂತಂದ್ರೆ ಓವರ್ಲ್ಯಾಪು ಜಾಸ್ತಿ ಮಾಡಬೇಕಾಗುತ್ತೆ. GPS ಡ್ರಿಫ್ಟ್ ಪುವರ್ ಜಿಯೋ ರೆಫರೆನ್ಸು. ಇನ್ನೊಂದು ಏನಂತಂದ್ರೆ ಈಗ ಹಿಲ್ ಸ್ಟೇಷನ್ಸ್ ಅಲ್ಲೆಲ್ಲ ಏನು ಮಾಡಬೇಕಾಗುತ್ತೆ, ಒಂದು ಹಿಲ್ ಮೇಲೊಂದು GCP ಇಡಬೇಕಾಗ್ತದೆ, ಲೋವರ್ ಫುಟ್ ಹಿಲ್ನಾಗ ಒಂದು ಅಲ್ಲೊಂದು GCP ಇಡಬೇಕಾಗುತ್ತೆ. ಇಫ್ ಇನ್ ಕೇಸ್ ಪ್ರಾಪರಾಗಿ ನಾವು GCPಸ್ನ ನಾವು ಇರಲಿಲ್ಲ ಅಂತಂದ್ರೆ ಇಮೇಜ್ ಕ್ಯಾಪ್ಚರ್ ಕರೆಕ್ಟ್ ಬರಲ್ಲ. ಸೊ GCPನ RTK PPKಲಿಂದ ನಾವು ಚೂಸ್ ಮಾಡಿಕೊಂಡು ನಾವು ಪ್ರಾಪರಾಗಿ ಇಮೇಜ್ನ ಕ್ಯಾಪ್ಚರ್ ಮಾಡ್ಬೋದು. ಒಂದೊಂದ್ಸಲ ಮಿಡಲ್ ಮಿಷನ್ ಒಳಗನೆ ಏನಾಗ್ಬಿಡ್ತದ, ಬ್ಯಾಟ್ರಿ ಫೇಲ್ ಆಗ್ತೈತಿ. ಸೊ ನಾವು ಮುಂಚೆನೇ ಒಂದ್ಸಲ ಚೆಕ್ ಮಾಡ್ಬೇಕಾಗುತ್ತೆ ಎಷ್ಟು ಲ್ಯಾಂಡ್ ಅಂದ್ರೆ ಈಗ ಒಂದು ಲ್ಯಾಂಡ್ ಐತಿ, ಆ ಲ್ಯಾಂಡಿಗೆ ಆಗೋಷ್ಟೇ ಬ್ಯಾಟ್ರಿ ಐತಂದ್ರೆ ಆ ಲ್ಯಾಂಡ್ ಅಷ್ಟೇ ನಾವು ಫ್ಲೈ ಮಾಡಬೇಕಾಗುತ್ತೆ, ಆ ಲ್ಯಾಂಡಿನ ಅಷ್ಟೇ ಡ್ರೋನ್ನ ಫ್ಲೈ ಮಾಡಬೇಕಾಗುತ್ತೆ. ಓಕೆ, ಏರ್ ಸ್ಪೇಸ್ ವೈಲೇಷನ್, ಡಿಜಿಟಲ್ ಸ್ಕೈ ಥ್ರೂ ಹೋಗಿ ನಾವು ಚೆಕ್ ಮಾಡಬೇಕು ಮುಂಚೆನೆ, ಅದು ಗ್ರೀನ್ ಏರಿಯಾ ಆಯಿತು, ಏನು ರೆಡ್ ಝೋನ್ ಐತು, ಏನು ಯೆಲ್ಲೋ ಝೋನ್ ಐತು ಅದನ್ನ ವೆರಿಫೈ ಮಾಡಬೇಕು. ವಿಂಡ್ ಇನ್ಸ್ಟೇಬಲ್ ಆಯ್ತಂದ್ರೆ ಅಲ್ಲೇ ನಾವು ಹಾರ್ಸೋಕ್ಕಾಗಲ್ಲ. ಸೊ ಅದನ್ನ ನಾವು ಮುಂಚೆನೇ ಚೆಕ್ ಮಾಡ್ಕೋಬೇಕಾಗುತ್ತೆ. ಡಾಟಾ ಲಾಸು, ಸ್ಟೋರೇಜ್ ಬ್ಯಾಕಪ್, ಸ್ಟೋರೇಜಿಂದು ಫೋಟೋಸ್ ಎಲ್ಲ ಕ್ಯಾಪ್ಚರ್ ಮಾಡಿ ಇಟ್ಟಿರ್ತೀವಿ, ಸಡನ್ ಆಗಿ ಡಾಟಾ ಎಲ್ಲ ಹೋಗ್ಬಿಡ್ತು ಅಂತಂದ್ರೆ ಸೊ ಅದಕ್ಕೋಸ್ಕರ ನಾವೇನು ಮಾಡಬೇಕು, ಸ್ಟೋರೇಜ್ ಅದ್ರದ್ದು ಬ್ಯಾಕಪ್ ಇಮೇಜಸ್ನ ನಾವು ಇಟ್ಕೊಳ್ಳೇಬೇಕಾಗತ್ತೆ. ಸೊ ಇಷ್ಟು ಮಿಟಿಗೇಷನು. ಇವಾಗ ನಾವೇನೇನು ನೋಡಿದ್ವಿ, ಆಬ್ಜೆಕ್ಟಿವ್, ಅಕ್ಯುರೇಸಿ, ಸೈಟಿಂದು ಆಬ್ಸ್ಟಕಲ್ಸ್ ಏನೇನದಾವ, ಮತ್ತು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸು, ವಿಂಡೋ ಇದು ವೆದರಿಂದ ಎಷ್ಟೈತೆ ಅಂತ ಚೆಕ್ ಮಾಡಬೇಕಾಗುತ್ತೆ, ಸೆನ್ಸರ್ಸು, ಡ್ರೋನ್ಸು ಯಾವ್ಯಾವ ಅದಾವಂತ, ಫ್ಲೈಟಿಂದು ಅಲ್ಟಿಟ್ಯೂಡು, ಗ್ರಿಡ್ ಪ್ಯಾಟರ್ನ್ ಇವನ್ನೆಲ್ಲ ನೋಡ್ಕೊಂಡ್ವಿ. ರೈಟ್, GCPದು ಬ್ಯಾಟ್ರಿ ಇದೆಷ್ಟು, ಯಾವ ಥರ ಯೂಸ್ ಮಾಡಬೇಕು, ಇನ್ಶೂರೆನ್ಸು, ಪೈಪ್ಲೈನ್, ಇದಿಷ್ಟು ನಾವು ಕವರ್ ಅಪ್ ಮಾಡೀವಿ. ಹೌದಾ, GCP ಮತ್ತೆ ಅದನ್ನೇ ಕೊಟ್ಟಾರ. ನಾನು ಆಲ್ರೆಡಿ ತೆಳಗೆ ಏನು ಬರ್ತಾವಲ್ಲ ಟಾಪಿಕ್ಸ್ ಆಲ್ಮೋಸ್ಟ್ ಎಲ್ಲ ನಾನು ಕವರ್ ಅಪ್ ಮಾಡೀನಿ ವೀಡಿಯೋಸ್ ಒಳಗೆ. ಜಸ್ಟ್ ಹೈಲೈಟ್ ನಾನು ಇದನ್ನು ಹೇಳ್ತೀನಿ. GCP ಅಂತಂದರೆ ಕಾರ್ನರ್ ಪಾಯಿಂಟ್ ಒಳಗೆ ಇಡೋದು. ಈ ಕಾರ್ನರ್ ಪಾಯಿಂಟ್ ಒಳಗೆ ಮಾರ್ಕ್ ಮಾಡಿ ಇಡ್ತೀವಲ್ಲ ಅದು GCP. ಯಾವ ಥರ ನಾನು ಇಲ್ಲೇ ಇಡ್ಬೇಕನ್ನೋದು ಹೆಂಗೆ ಗೊತ್ತಾಗ್ತದ, ಥ್ರೂ GNSS ಸ್ಯಾಟಲೈಟ್ ಇಮೇಜರಿನ ರೆಫರೆನ್ಸ್ ತೊಗೊಂಡು ನಾನೇನು ಮಾಡ್ತೀನಿ, ಈ ಚಕ್ಕರ್ ಬೋರ್ಡ್ನ ಇಲ್ಲೇ ಇಡ್ತೀನಿ. ರೈಟ್, ಅದು ಯಾವ ಥರ ಇಡ್ತೀನಿ ಅಂತಂದರೆ ಎಲ್ಲ ಕಡೆಗೂ ಆ ಪರ್ಟಿಕ್ಯುಲರ್ ಲ್ಯಾಂಡಿನ ಇಮೇಜು ಕ್ಯಾಪ್ಚರ್ ಆಗಿರಬೇಕು. ಆ ಥರ ನಾನು GCPಸ್ನ ಇಡ್ತೀವಿ. ಇಫ್ ಇನ್ ಕೇಸ್ ಏನಾದರೂ ನನ್ನ GCP ಇರಲಿಲ್ಲ, ಅವಾಗ ಏನಾಗ್ತದ, ಅಲೈನ್ಮೆಂಟ್ ಇರಲ್ಲ ಪ್ರಾಪರಾಗಿ. ಅಂದರೆ ಇಲ್ಲೇ ರಿಲೇಟಿವ್ ಅಕ್ಯುರೇಸಿ ಇರ್ತದ. ಈಗ ರಿಲೇಟಿವ್ ಅಕ್ಯುರೇಸಿ ಅಂತಂದ್ರೆ ಈಗ ಒಂದು ಮನೆ ಅದ, ನಾನು ಇಮೇಜ್ ಕ್ಯಾಪ್ಚರ್ ಮಾಡೀನಿ, ಅದು ಆ ಇಮೇಜ್ಲಿಂದ ನನಗೆ ಗೊತ್ತಾಗತ್ತದ ಇದು 5 ಮೀಟರಿಂದು, ಸಾರಿ ಇದು 5 ಸೆಂಟಿಮೀಟರ್ ಐತೆ ಅಂತ. ಜಸ್ಟ್ ಎಕ್ಸಾಂಪಲ್, ಇದು 5 ಸೆಂಟಿಮೀಟರ್ ಐತಿ, ಇದ್ರದ್ದು ಹೈಟು 3 ಸೆಂಟಿಮೀಟರು. ಹೌದಾ, ಇದು ಇಮೇಜ್ ಕ್ಯಾಪ್ಚರ್ ಆದಮೇಲೆ ಈ ಮಾಡೆಲ್ ರೆಫರೆನ್ಸ್ನಾಗ ನಾನು ನೋಡ್ತೀನಿ ಇಷ್ಟೈತಿ. ಹೌದಾ, ಸೆಂಟಿಮೀಟರ್ ವೈಸು. ನಾನು ರಿಯಲ್ ಆಗಿ ಹೋಗಿ ಅಲ್ಲಿ ಚೆಕ್ ಮಾಡಿದಾಗೂ ಸೇಮ್ ಡಿಸ್ಟೆನ್ಸು ಇತ್ತು ಅಂತಂದರೆ ಸೊ ಅದು ರಿಲೇಟಿವ್ ಅಕ್ಯುರೇಸಿ. ಹೌದಾ, ಈಗ ಅಬ್ಸಲ್ಯೂಟ್ ಅಕ್ಯುರೇಸಿ ಅಂತಂದ್ರೆ ಇದು ವರ್ಲ್ಡ್, ಇಲ್ಲೊಂದು ಮನೆ ಅದ, ಇದು ವರ್ಲ್ಡ್, ಇಲ್ಲೊಂದು ಮನೆ ಅದ. ರೈಟ್, ಬಟ್ ನಾನು ಇಮೇಜ್ ಕ್ಯಾಪ್ಚರ್ ಆದಾಗ ಅದು ಇಲ್ಲಿತ್ತಂದ್ರೆ ಅಂದರೆ ಪೊಸಿಷನ್ ಚೇಂಜ್, ಬಟ್ ಎಲ್ಲ ಥರನೂ ಸೇಮ್ ಐತಿ. ಡಿಸ್ಟೆನ್ಸ್ ಆಗಲಿ ಹೈಟ್ ಆಗಲಿ ಎಲ್ಲನೂ ಸೇಮ್ ಐತಿ, ಬಟ್ ಪೊಸಿಷನ್ ಸ್ವಲ್ಪ ಚೇಂಜ್ ಅದ, ಕಂಪ್ಲೀಟ್ ಇಲ್ಲ. ಸೊ ಆ ಥರ ಇದ್ರೆ ರಿಲೇಟಿವು. ಅಬ್ಸಲ್ಯೂಟ್ ಅಂದ್ರೆ ರಿಯಲ್ ವರ್ಲ್ಡಿಗೆ ಎಕ್ಸಾಕ್ಟ್ ಕಾಪಿ, ಜೆರಾಕ್ಸ್ ಕಾಪಿ ಅಂತವೆಲ್ಲ ಅದೇ ಥರನೇ ಇರಬೇಕು, ಅದು ಅಬ್ಸಲ್ಯೂಟು. ಎರರ್ಸ್ ಇರ್ಬೋದು, ಅದನ್ನ ಎರರ್ಸ್ನ ನಾವು GCP RTKಲಿಂದ ಕರೆಕ್ಟ್ ಮಾಡ್ಬೋದು. GCP ಇಫ್ ಇನ್ ಕೇಸ್ ಅದು ಕಮರ್ಷಿಯಲ್ ಇತ್ತಂದ್ರೆ ನಾವು ಕಂಪಲ್ಸರಿ ಯೂಸ್ ಮಾಡಬೇಕಾಗುತ್ತೆ ಲೀಗಲ್ ಆಗಿ ಲ್ಯಾಂಡ್ ರೆಕಾರ್ಡ್ಸ್ನ ರೆಕಾರ್ಡ್ ಮಾಡುವಾಗ. ಇಫ್ ಇನ್ ಕೇಸ್ ಇಟ್ ಈಸ್ ನಾಟ್ ಎ ಲೀಗಲ್, ವಿತೌಟ್ GCPನೂ ಅದನ್ನು ನಾವು ಇದು ನಾಟ್ ಲೀಗಲ್ ಅಲ್ಲ, ಸಾರಿ, ಕಮರ್ಷಿಯಲ್ ಪರ್ಪೋಸಿಗೆ ಇಲ್ಲ ಅಂತಂದ್ರೆ ವಿತೌಟ್ GCPನೂ ನಾವು ಇಮೇಜ್ ಕ್ಯಾಪ್ಚರ್ ಮಾಡ್ಬೋದು. ಎಲಿವೇಶನ್ ಡಾಟಾ ಲೆಸ್ ರಿಲಯಬಲ್. ಈಗ ವಿತೌಟ್ GCPಲಿಂದ ನಮ್ಗೆ ಎಲಿವೇಟೆಡ್ ಲ್ಯಾಂಡ್ ಐತೋ ಇಲ್ಲ ಅನ್ನೋದು ನಮ್ಗೆ ಗೊತ್ತಾಗಲ್ಲ. ಸೊ ಇಫ್ ಇನ್ ಕೇಸ್ ಏನಾದರೂ ಎಲಿವೇಟೆಡ್ ಲ್ಯಾಂಡ್ ಇತ್ತು ಅಂತಂದರೆ ವಿತ್ GCP ಮೇಲೊಂದು ಮತ್ತೆ ಫುಟ್ ಹಿಲ್ಸ್ ಅಂತಂದ್ರೆ ಒಂದು GCP ಇಡ್ತೀವಿ, ಅದರಿಂದ ನಮ್ಗೆ DTM, GSM, DEM ಇವೆಲ್ಲ ನಮ್ಗೆ ಗೊತ್ತಾಗ್ತದೆ, ಹೈಟ್ ಎಷ್ಟೈತೆ ಅಂತ ಗೊತ್ತಾಗ್ತದೆ. ಟೈಪ್ಸ್ ಆಫ್ GCP ಪ್ರೀ ಮಾರ್ಕ್ಡ್. ಚೆಕರ್ ಬೋರ್ಡ್ ಮುಂಚೆನೇ ಇಡ್ತೀವಿ, ಯೂಶ್ವಲಿ 0.5 to 1 ಮೀಟರ್ ತನಕ ಸೈಜ್ ಇರ್ತೈತಿ. ಅಂದರೆ ಹೈ ಕಾಂಟ್ರಾಸ್ಟ್, ಮೇಲಿಂದ ಫ್ಲೈ ಮಾಡ್ತಿದ್ರೆ ಕಾಣಬೇಕು ಆ ಥರದ್ದು ಒಂದು ಹೈ ಕಾಂಟ್ರಾಸ್ಟೆಡ್ ಕಲರ್ನ ನಾವು
ಮುಂಚೆನೇ ಮಾರ್ಕ್ ಮಾಡಬೇಕು. ನ್ಯಾಚುರಲಿ ಎಕ್ಸಿಸ್ಟಿಂಗ್ ಒಂದೊಂದ್ಸಲ ಈಗ ರೋಡ್ ಒಳಗೆ ಆಲ್ರೆಡಿ ಈಗ ಮ್ಯಾನ್ ಹೋಲ್ಸ್ ಇರ್ತಾವ ಗೊತ್ತಾ, ಆ ಹೋಲ್ಸ್ನ ಪೇಂಟೆಡ್ ಮಾರ್ಕಿಂಗ್ ಇರ್ತಾವ. ಅಂದರೆ ಅದನ್ನೇ ಯೂಸ್ ಮಾಡ್ಕೊಂಡು ಏನು ಮಾಡ್ತಾರೆ, ಡ್ರೋನ್ ಸರ್ವೆ ಮಾಡ್ತಾರೆ, ರೈಟ್. ಇನ್ನೊಂದು ಚೆಕ್ ಪಾಯಿಂಟ್ಸು GCP ಪ್ರಕಾರನೇ, ಬಟ್ ಇದೇನಂದ್ರೆ ಜಿಯೋ ರೆಫರೆನ್ಸಿಂಗ್ ಸಂಬಂಧ ಅಲ್ಲ. ಹಂಗೆ ಇಂಡಿಪೆಂಡೆಂಟ್ ಅಕ್ಯುರೇಸಿ ಜಸ್ಟ್ ನಮಗೆ ಗೊತ್ತಾಗಬೇಕು ಅಂತೇಳಿ ಚೆಕ್ ಮಾಡೋದಕ್ಕೆ ಅಷ್ಟೇ ಇಲ್ಲಿರೋದು. ಹೌ GCP coordinates are obtained. RTK ಮತ್ತು PPK ಆ್ಯಕ್ಚುಲಿ ಇದು ಲಾಸ್ಟ್ ಚಾಪ್ಟರ್ ಒಳಗೆ ಐತಿ, ಅವಾಗ ನಾನು ನಿಮ್ಗೆ ಕ್ಲಿಯರಾಗಿ ಡೀಟೇಲಾಗಿ ಹೇಳ್ತೀನಿ. ಇಲ್ಲಿ ಜಸ್ಟ್ ಹಂಗೆ ಹೈಲೈಟ್ ಹೇಳ್ತೀನಿ. RTK ಮತ್ತು PPK ಏನೈತಲ್ಲ, RTKಲಿಂತ ನಾವು ಇಮೇಜ್ ಕ್ಯಾಪ್ಚರ್ ಮಾಡ್ಬೋದು ಒಂದು ಬೇಸ್ ಸ್ಟೇಷನ್ ಇಟ್ಕೊಂಡು. ಅಂದರೆ ಏನಾದರೂ ಇಫ್ ಇನ್ ಕೇಸ್ GCPಸ್ನ ನಾನು ಹಿಲ್ ಸ್ಟೇಷನ್ ಒಳಗೆ ಇಡೋಕ್ಕಾಗಲಿಲ್ಲ ಅಂತಂದ್ರೆ ನಾನೇನು ಮಾಡ್ತೀನಿ, ಇದೊಂದು ಬೇಸ್ ಸ್ಟೇಷನ್ ಐತಿ, ಆ ಬೇಸ್ ಸ್ಟೇಷನ್ ಇಟ್ಕೊಂಡು ನಾನೇನು ಮಾಡ್ತೀನಿ, ಇಮೇಜ್ ಕ್ಯಾಪ್ಚರ್ ಮಾಡ್ತೀನಿ. ದಟ್ ಈಸ್ ವಾಟ್ RTK. PPKನೂ ಅದೇ ಥರ. ನಾನು ಇವೆರಡೂ ನಾನು ನೆಕ್ಸ್ಟ್ ಅಪ್ಕಮಿಂಗ್ ಕ್ಲಾಸಸ್ ಒಳಗೆ ಅವಾಗ ಎಕ್ಸ್ಪ್ಲೇನ್ ಮಾಡ್ತೀನಿ. ಅಂದರೆ ಅಲ್ಲಿ ಡೀಟೇಲ್ ಆಗುತ್ತೆ ಸ್ವಲ್ಪ, ಅಲ್ಲಿ ಯೂಸ್ ಮಾಡ್ತೀನಿ ನಾನು RTK ಮತ್ತು PPKನ ಅಲ್ಲಿ ಹೇಳ್ತೀನಿ. Total station survey, traditional ground survey instrument, very high accuracy used when GNSS signal is compromised. ಅಂದರೆ ಟೋಟಲ್ ಸ್ಟೇಷನ್ ಸರ್ವೆ ಅಂತಂದರೆ ಒಂದು ಸ್ಟೇಷನ್ ಇರ್ತದ, ಅಲ್ಲಿಂದ ಈ ಇನ್ಸ್ಟ್ರೂಮೆಂಟ್ನ ಯೂಸ್ ಮಾಡ್ತಾರೆ. ಎಲ್ಲೆಲ್ಲಂದ್ರೆ ಇಫ್ ಇನ್ ಕೇಸ್ ಅಲ್ಲೇ ಟಾಲ್ ಟ್ರೀಸ್ ಇರ್ತಾವ, ಡೆನ್ಸ್ ಕೆನೋಪಿ ಇತ್ತಂದ್ರೆ ಸಮ್ಟೈಮ್ಸ್ GNS ಸಿಗ್ನಲ್ಸ್ ಇರಲ್ಲ, ಆ ಟೈಮ್ನಲ್ಲೆಲ್ಲ ಟೋಟಲ್ ಸ್ಟೇಷನ್ಸ್ ಇರ್ತಾವಲ್ಲ ಅಲ್ಲಿ ಯೂಸ್ ಮಾಡ್ತಾರೆ ಬೇಸ್ ಸ್ಟೇಷನ್ಸ್ ಇಟ್ಕೊಂಡು. ಅದು ಟೋಟಲ್ ಸ್ಟೇಷನ್ ಸರ್ವೆ. ಅಷ್ಟೊಂದೇನು ಇಂಪಾರ್ಟೆಂಟ್ ಇಲ್ಲ. ಕೋರ್ಸ್ ಕೂಡ ಐತಿ, ಅದನ್ನು ಮುಂದೆ ಹೇಳ್ತೀನಿ. ಇದೇನು ಇವಾಗಲೇ ಇಂಪಾರ್ಟೆಂಟ್ ಏನಿಲ್ಲ. ಫಸ್ಟು ನಾವು ಇದನ್ನಿಷ್ಟು ನೋಡಿಕೊಂಡ್ರೆ ಸಾಕು. ನಂಬರ್ ಆಫ್ GCPs ಎಷ್ಟಿರಬೇಕು, ಮಿನಿಮಮ್ 5 GCPs, 1 GCP ಪರ್ 10 to 20 ಹೆಕ್ಟರಿಗೆ. ಆಲ್ 4 ಕಾರ್ನರ್ ಸೈಡು ನಾವು GCP ಇಡಬೇಕು. ಆಲ್ರೆಡಿ ಇದನ್ನ ಹೇಳಿನಿ. ಡಿಸ್ಟ್ರಿಬ್ಯೂಷನ್ ಪ್ಯಾಟರ್ನು ಅಂದರೆ ಎಲ್ಲ ಕಡೆಗೂ ಲೈನ್ ಕವರ್ ಅಪ್ ಆಗೋ ಥರ GCPನ ನಾವು ಇಡಬೇಕಾಗುತ್ತೆ. ರೋಲಿಂಗ್ ಪ್ರೊಸೆಸಿಂಗ್ ಸಾಫ್ಟ್ವೇರ್, ಫೋಟೋಗ್ರಾಮೆಟ್ರಿ ಒಳಗೆ ಯಾವ್ಯಾವ ಸಾಫ್ಟ್ವೇರ್ ಯೂಸ್ ಮಾಡಬೇಕು ಅಂತಂದರೆ Pix4D, Agisoft Metashape, Drone Deploy, WebODM. ಇವಾಗ ಇಷ್ಟೊತ್ತನ ಹೇಳಿದ್ರೆ ಇಂಪೋರ್ಟ್ ಇಮೇಜ್ ಮಾಡ್ತೀವಿ, ಓವರ್ಲ್ಯಾಪ್ ಆಗುತ್ತೋ ಇಲ್ಲೋ ಅಂತ ಚೆಕ್ ಮಾಡ್ತೀವಿ, GCP ಬಗ್ಗೆ ನೋಡ್ತೀವಿ, ಅದೇ ಇರೋದು.